महाभारत युद्ध केवल एक कथा नहीं, अपितु घर घर की समस्या। ಮಹಾಭಾರತ ಯುದ್ಧ ಕೇವಲ ಒಂದು ಕತೆ ಅಲ್ಲ, ಆದರೆ ಮನೆ ಮನೆಯ ಸಮಸ್ಯೆ ಆಗಿದೆ. महायुद्ध का नाम महाभारत ही क्यों पड़ा? ಮಹಾಯುದ್ಧದ ಹೆಸರು ಮಹಾಭಾರತ ಅಂತಾನೆ ಯಾಕೆ ಬಂತು? नाम महाभारत क्यों दिया ಹೆಸರನ್ನ ಮಹಾಭಾರತ ಅಂತ ಯಾಕೆ ಕೊಟ್ಟಿದ್ದಾರೆ? है? अरे महा अमेरिका नाम दे देते, महा यूरोप नाम देते, ಅಂದರೆ ಮಹಾ ಅಮೇರಿಕಾ ಅಥವಾ ಮಹಾ ಯುರೋಪ್ ಅಂತ ಹೆಸರು ಕೊಡ್ಬೋದಾಗಿತ್ತು. महा अमेरिका, महा अफ्रीका नाम दे देते, वैसा क्यों नहीं किया? ಮಹಾ ಆಫ್ರಿಕಾ ಅಂತ ಹೆಸರು ಕೊಡ್ಬೋದಾಗಿತ್ತು. ಆ ಥರ ಯಾಕೆ ಕೊಟ್ಟಿಲ್ಲ? अरे ये लड़ाई बनी हुई है महान भारत के ऊपर। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಈ ಯುದ್ಧದ ಅಂತೂ ಆಗಿದೆ, ಮಹಾನ್ ಭಾರತ ಏನಿದೆ ಇದ್ರ ಮೇಲೇನೆ ಆ ಯುದ್ಧ ಆಗಿದೆ. वो समझ लेते हैं भारत माता जड़ जमीन, ಅವರಂತೂ ತಿಳ್ಕೊಂಡ್ಬಿಡ್ತಾರೆ ಭಾರತ್ ಮಾತಾ ಅಂದರೆ ಇದೊಂದು ಜಡ ಭೂಮಿ ಆಗಿದೆ. है? भारत माता की जय। ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ. अरे पिता का नाम ही नहीं लेते, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ತಂದೆ ಹೆಸರೇ ತಗೊಳ್ಳೋದಿಲ್ಲ. है ना? अरे पिता के नाम से नींद आ जाती, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ತಂದೆ ಹೆಸರಿನಿಂದಾನೇ ನಿದ್ದೆ ಬಂದ್ಬಿಡುತ್ತೆ. है? पिता का नाम क्यों नहीं लेते? ತಂದೆ ಹೆಸರನ್ನ ಯಾಕೆ ತಗೊಳ್ಳಲ್ಲ? अरे 5000 वर्ष पुरानी बात हो गई ना। पिता ने जब अपना जलवा दिखाया, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ 5000 ವರ್ಷ ಆಗೋಯ್ತಲ್ವಾ, ಯಾವಾಗ ತಂದೆ ತಮ್ಮ ಅದ್ಭುತವನ್ನು ತೋರಿಸಿದ್ರು. माँ के रूप में ज्यादा पढ़ाया कि बाप के रूप में ज्यादा पढ़ाया? ತಾಯಿಯ ರೂಪದಲ್ಲಿ ಜಾಸ್ತಿ ಓದಿಸಿದ್ರಾ ಅಥವಾ ತಂದೆ ರೂಪದಲ್ಲಿ ಜಾಸ್ತಿ ಓದಿಸಿದ್ರಾ? बाप सदगुरु का रूप ತಂದೆ ಸದ್ಗುರುವಿನ ರೂಪ ಆಗಿದೆ. धारण करता है। ತಂದೆಯನ್ನೇ ಧಾರಣೆಯನ್ನ ಮಾಡ್ಕೊಂತಾರೆ. तो देखो महाभारत लड़ाई कहते इसलिए हैं कि सारी लड़ाई भारत के ऊपर है। सेंट्रल पॉइंट कौन हुआ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಹಾಭಾರತ ಯುದ್ಧ ಅಂತ ಯಾಕೆ ಹೇಳಲಾಗುತ್ತೆ, ಏಕೆಂದರೆ ಈ ಎಲ್ಲ ಯುದ್ಧ ಏನಿದೆ ಇದು ಭಾರತದಲ್ಲೇ ಆಗುತ್ತೆ. ಸೆಂಟ್ರಲ್ ಪಾಯಿಂಟ್ ಯಾವುದಾಗಿದೆ? भारत। ಭಾರತನೇ ಆಗಿದೆ. खास इसका नाम क्या है? महा है भारत। ವಿಶೇಷವಾಗಿ ಇದ್ರ ಹೆಸರು ಏನಾಗಿದೆ? ಮಹಾಭಾರತ ಆಗಿದೆ. क्यों? महा एशिया, महा अमेरिका, ಅಂದರೆ ಯಾಕೆ ಮಹಾ ಏಷ್ಯಾ, ಮಹಾ ಅಮೇರಿಕಾ, महा यूरोप नाम, अफ्रीका नाम क्यों नहीं? ಮಹಾ ಯುರೋಪ್, ಮಹಾ ಆಫ್ರಿಕಾ ಈ ಥರ ಎಲ್ಲ ಯಾಕೆ ಹೇಳಲಿಲ್ಲ? क्योंकि ये भारत के ऊपर ही सारा मदार है। ಯಾಕೆಂದರೆ ಭಾರತದ ಮೇಲೇನೆ ಎಲ್ಲ ಡಿಪೆಂಡ್ ಆಗಿದೆ. जो हीरो पार्टधारी है, ಯಾರು ಹೀರೋ ಪಾತ್ರಧಾರಿ ಆಗಿದ್ದಾರೆ वो हीरो पार्टधारी के ऊपर ही सारा मदार। ಆ ಹೀರೋ ಪಾತ್ರಧಾರಿಯ ಮೇಲೇನೆ ಎಲ್ಲ ಡಿಪೆಂಡ್ ಆಗಿದೆ. ये सारी दुनिया है कि जो भी मनुष्य मात्र हैं, ಅಂದರೆ ಇಡೀ ಪ್ರಪಂಚದಲ್ಲಿ ಯಾರೇ ಮನುಷ್ಯ ಮಾತ್ರರಿದ್ದಾರೆ, जब ये युद्ध होगा तो सबकी बुद्धि में वो भारत बैठ जाएगा। ಅಂದರೆ ಯಾವಾಗ ಈ ಯುದ್ಧ ಆಗುತ್ತೆ ಆವಾಗ ಎಲ್ಲರ ಬುದ್ಧಿಯಲ್ಲೂ ಸಹ ಆ ಮಾತು ಕುತ್ಕೊಂಡ್ಬಿಡುತ್ತೆ. या नहीं बैठेगा? हाँ, सबको परिचय मिलेगा। ಎಲ್ಲರಿಗೂ ಎಲ್ಲರ ಬುದ್ಧಿಯಲ್ಲೂ ಕುತ್ಕೊಂಡ್ಬಿಡುತ್ತೆ, ಎಲ್ಲರಿಗೂ ಪರಿಚಯ ಸಿಗುತ್ತೆ. अच्छा, विश्वास करें या न, परिचय तो मिलेगा। ಅಂದರೆ ಯಾರಾದರೂ ನಂಬ್ಕೊಳ್ಳಿ ಅಥವಾ ನಂಬ್ಕೊಂಡೇ ಇರಲಿ, ಅಂದರೆ ಯಾರಾದರೂ ನಂಬ್ಕೊಳ್ಳಿ ಅಥವಾ ನಂಬ್ಕೊಂಡೇ ಇರಲಿ, ಪರಿಚಯ ಅಂತೂ ಎಲ್ಲರಿಗೂ ಸಿಗುತ್ತೆ. ಮಹಾಭಾರತ ಯುದ್ಧ ಐತಿಹಾಸಿಕನ ಅಥವಾ ಪೌರಾಣಿಕನ? महाभारत युद्ध ऐतिहासिक है या पौराणिक? शास्त्र जो बने हैं ये संगम के यादगार है। ಅವ್ರು ಹೇಳ್ತಿದ್ದಾರೆ, ಬಾಬಾ ಶಾಸ್ತ್ರಗಳು ಏನೇ ಇದೆ ಇದೆಲ್ಲ ಸಂಗಮ ಯುಗದ ನೆನಪಾರ್ಥ ಆಗಿದೆ. हिस्टोरिकल प्लेस है, जो हिस्टोरिकल प्लेस है, क्या है? हिस्टोरिकल प्लेस है। हिस्टोरिकल प्लेस। हाँ जी। तो ಇವ್ರು ಹೇಳ್ತಾ ಇದ್ದಾರೆ ಮತ್ತೆ ಇದೆಲ್ಲ ಸ್ಟೋರಿಕಲ್ ಪ್ಲೇಸ್ ಆಗಿದೆನಾ ಅಂತ. हैं? ये हिस्टोरिकल है, इनको हिस्टोरिकल नहीं कहेंगे।
ಅವ್ರು ಹೇಳ್ತಿದ್ದಾರೆ ಇಲ್ಲಿ ರಾಮನ ಜನ್ಮಭೂಮಿ, ಕೃಷ್ಣನ ಜನ್ಮಭೂಮಿ ಎಲ್ಲ ತೋರಿಸ್ತಾರೆ, ಮತ್ತು ಇದು ಹಿಸ್ಟೋರಿಕಲ್ ಪ್ಲೇಸಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇಲ್ಲ, ಇದು ಹಿಸ್ಟೋರಿಕಲ್ ಆಗಿಲ್ಲ. ये कृष्ण जन्म भूमि है, ये क्या नाम रामेश्वर मंदिर है, ಈ ಕೃಷ್ಣ ಜನ್ಮಭೂಮಿ ಆಗಿದೆ ಅಥವಾ ರಾಮೇಶ್ವರನ ಮಂದಿರ ಆಗಿದೆ, ये अयोध्या है, ಅಥವಾ ಅಯೋಧ್ಯ ये ಆಗಿದೆ. सारे ही हिस्टोरिकल नहीं है. ಇದೆಲ್ಲ ಹಿಸ್ಟೋರಿಕಲ್ ಆಗಿಲ್ಲ. क्या इनको पौराणिक कहेंगे. ಇದಕ್ಕೆ ಪೌರಾಣಿಕ ಅಂತ ಹೇಳಲಾಗುತ್ತೆ. शास्त्रों के आधार पर मनुष्यों ने इनको बनाई दिया है, ಶಾಸ್ತ್ರದ ಆಧಾರದಿಂದ ಮನುಷ್ಯರು ಇದನ್ನ ಮಾಡಿಬಿಟ್ಟಿದ್ದಾರೆ. या बने बनाए प्राकृतिक रूप से स्थान मिले तो उनका नाम रख दिया. ಅಥವಾ ಮಾಡಲ್ಪಟ್ಟಂತ ಪ್ರಾಕೃತಿಕ ರೂಪದಿಂದ ಆ ಥರ ಸ್ಥಾನಗಳು ಸಿಕ್ಕಿರುತ್ತೆ, ಅವಾಗ ಅದರ ಹೆಸರನ್ನು ಆ ಥರ ಇಟ್ಬಿಡ್ತಾರೆ. जैसे लंका और भारत के बीच में जो समंदर है, ಯಾವ ರೀತಿ ಲಂಕಾ ಮತ್ತು ಭಾರತದ ಮಧ್ಯದಲ್ಲಿ ಒಂದು ಸಮುದ್ರ ಇದೆ, उस समंदर में जो ऊंचा ऊंचा स्थान है, ಆ ಸಮುದ್ರದಲ್ಲಿ ಏನು ಎತ್ತರ ಎತ್ತರ ಇರುವಂಥ ಸ್ಥಾನ ಇದೆ, समंदर के अंदर ಸಮುದ್ರದ ಒಳಗಡೆ उन्होंने उसको पुल समझ लिया. ಅವರು ಅದನ್ನು ಪುಲ್ ಅಂತ ತಿಳ್ಕೊಂಡ್ಬಿಟ್ರು. ಅಂದರೆ ಕೇತುನ कि त्रेता में राम ಅಂದರೆ ಸೇತು ಅಂತ ತಿಳ್ಕೊಂಡ್ಬಿಟ್ರು, ಅದನ್ನು ದಾಟ್ಲಿಕ್ಕೋಸ್ಕರ ಮಾಡಿದ್ರು ಅಂತ. के समय में वो पुल था जो हजारों वर्ष के बाद टूट करके गिर गया. वो ऊंचा ऊंचा स्थान वहां बना हुआ है. ಅಂದರೆ ತ್ರೇತಾಯುಗದಲ್ಲಿ ರಾಮನ ಸಮಯದಲ್ಲಿ ಆ ಸೇತು ಇತ್ತು, ಮತ್ತು ಸಾವಿರಾರು ವರ್ಷಗಳ ನಂತರ ಅದು ಮುರಿದು ಬಿದ್ದೋಗ್ಬಿಟ್ಟಿದೆ ಅಂತ ತಿಳ್ಕೊತಾರೆ. ಅದೇ ಆ ಸಮುದ್ರದಲ್ಲಿ ಎತ್ತರದಾಗಿ ಕಾಣಿಸ್ತಾ ಇರುತ್ತೆ ಅಂತ ತಿಳ್ಕೊತಾರೆ. वो ऊंचा ऊंचा स्थान वहां बना हुआ है. ಅದೇ ಎತ್ತರ ಆಗಿರುವಂಥ ಸ್ಥಾನ ಅಲ್ಲಿ ತೋರಿಸ್ತಾರೆ. नौकाएं लेकर के जब भारतवासी निकले ಯಾವಾಗ ದೋಣಿಗಳನ್ನು ತಗೊಂಡ್ಬಿಟ್ಟು ಭಾರತವಾಸಿಗಳು ಅಲ್ಲಿಂದ ಹೋದ್ರು, तो उन समंदर के अंदर के टापुओं से नौकाएं टकराती हुई जा रही थी. ಆವಾಗ ಸಮುದ್ರದೊಳಗಡೆ ಏನು ಟಾಪು ಇದೆ, ಚಿಕ್ಕ ಚಿಕ್ಕ ಬೆಟ್ಟಗಳ ಥರ, ಅಥವಾ ಅದರಿಂದ ಅಥವಾ ಅದಕ್ಕೆ ತಗಲಿ ಹೋಗ್ತಾ ಇತ್ತು ದೋಣಿ ಎಲ್ಲ. ಅವಾಗ ಅವ್ರು ತಿಳ್ಕೊಂಡ್ಬಿಟ್ರು ಇದು ಸೇತುನೇ ಬಿದ್ದಿರೋದು ಅಂತ. तो दिमाग में ये बात आई शास्त्रों के आधार पर. ಅವಾಗ ಬುದ್ಧಿಯಲ್ಲಿ ಮಾತು ಬರುತ್ತೆ ಶಾಸ್ತ್ರಗಳ ಆಧಾರದಿಂದ. कि शास्त्रों में लिखा हुआ है ಅಂದರೆ ಶಾಸ್ತ್ರಗಳಲ್ಲಿ ಈ ರೀತಿ ಬರೆದಿದ್ದಾರೆ, कि लंका और भारत के बीच पुल बना हुआ था. ಲಂಕಾ ಮತ್ತು ಸಾಗರದ ಮಧ್ಯದಲ್ಲಿ ಒಂದು ಸೇತು ಇತ್ತು ಅಂತ. किसने बनाया? राम ने बनाया था. ಯಾರು ಮಾಡಿದ್ರು? ರಾಮ ಮಾಡಿದ್ರು. तो ये जो टापू बने हुए हैं समंदर के अंदर, पानी के नीचे ऊंचा ऊंचा स्थान है, ಮತ್ತು ಈ ಸಮುದ್ರದ ಒಳಗಡೆ ಏನೇ ಟಾಪು ಇದೆ ಅಂದರೆ ಚಿಕ್ಕ ಚಿಕ್ಕ ಬೆಟ್ಟದ ಥರ ಏನೇ ಇದೆ, ये पुराना पुल है ಇದು ಹಳೆ ಸೇತು ಆಗಿದೆ. जो हजारों साल के बाद टूट गया. ಅದು ಸಾವಿರಾರು ವರ್ಷಗಳ ನಂತರ ಮುರಿದೋಗ್ಬಿಟ್ಟಿದೆ ಅಂತ ಅವ್ರು ತಿಳ್ಕೊಂಡ್ಬಿಡ್ತಾರೆ. तो ऐसे ही द्रौपदी कुंड है कंपिल में. ಅದೇ ರೀತಿ ಕಂಪಿಲ್ನಲ್ಲಿರೋ ದ್ರೌಪದಿ ಕುಂಡ ಆಗಿದೆ. ऐसे नहीं कि द्वापर युग में कोई राजा द्रुपद ने यज्ञ रचा. ಆ ಥರ ಅಲ್ಲ, ದ್ವಾಪರ ಯುಗದಲ್ಲಿ ಯಾರಾದರೂ ದ್ರುಪದ ರಾಜ ಇದ್ರು, ಅವರು ಯಜ್ಞವನ್ನು ರಚನೆ ಮಾಡಿದ್ರು, और स्वाहा किया, ಮತ್ತು ಸ್ವಾಹ ಅಂತ ಹೇಳಿದರು. और उसमें से द्रौपदी और धृष्टद्युम्न निकल पड़े. ಅವಾಗ ಅದರಿಂದ ದ್ರೌಪದಿ ಮತ್ತು ದೃಷ್ಟದ್ಯುಮ್ನ ಅಂತ ಇಬ್ಬರು ಮಕ್ಕಳು ಜನ್ಮ ತಗೊಂಡ್ಬಿಟ್ರು ಅಂತ. ये कोई हिस्ट्री नहीं है. ಮತ್ತು ಇದೆಲ್ಲ ಏನು ಹಿಸ್ಟ್ರಿ ಆಗಿಲ್ಲ. ये पुराण पंथी के आधार पर प्राकृतिक रूप से जो स्थान बने हुए थे, ಈ ಪುರಾಣಗಳ ಆಧಾರದಿಂದ ಪ್ರಾಕೃತಿಕ ರೂಪದಲ್ಲಿ ಏನೇ ಸ್ಥಾನಗಳು ತಯಾರಾಗಿತ್ತು, उनके नाम दे दिए. ಅದರ ಹೆಸರನ್ನು ಅವ್ರು ಆ ರೀತಿ ಕೊಟ್ಬಿಟ್ಟಿದ್ದಾರೆ, नामकरण कर दिया. ಅಂದರೆ ನಾಮಕರಣ ಮಾಡಿಬಿಟ್ರು. तो वो नाम अभी भी चल रहे हैं भक्ति मार्ग में. ಮತ್ತು ಆ ಹೆಸರುಗಳು ಇವಾಗೂ ನಡೀತಾ ಇದೆ ಭಕ್ತಿ ಮಾರ್ಗದಲ್ಲಿ. बाकी उनकी कोई हिस्ट्री नहीं मिल रही है. ಬಾಕಿ ಅದರದಂತೂ ಏನು ಹಿಸ್ಟ್ರಿ ಸಿಗ್ತಾ ಇಲ್ಲ. और कोई स्थान की 2500 साल की हिस्ट्री मिल रही हो, ಯಾವುದಾದ್ರೂ ಸ್ಥಾನದ್ದು 2500 ವರ್ಷಗಳ ಹಿಸ್ಟ್ರಿ ಸಿಗ್ತಾ ಇದ್ರೆ तो कोई बताए. ಆವಾಗ ಯಾರಾದರೂ ಹೇಳಿ. हिस्ट्री बात वो होती है जिसका प्रूफ और प्रमाण मिले. ಹಿಸ್ಟ್ರಿ ಆ ಮಾತಾಗಿರುತ್ತೆ, ಯಾವುದ್ರದ್ದು ಪ್ರೂಫ್ ಪ್ರಮಾಣಗಳು ಸಿಗುತ್ತೆ.
जैसे अजंता एलोरा की गुफाएं हैं, ಯಾವ ರೀತಿ ಅಜಂತ ಎಲ್ಲೋರಾ ಅಲ್ಲಿರುವಂಥ ಗುಹೆಗಳಾಗಿದೆ, उनके प्रूफ मिल रहे हैं। ಅದ್ರ ಪ್ರೂಫ್ ಸಿಗ್ತಾ ಇದೆ. पुरानी चित्रकारी है, ಅದು ಹಳೆ ಚಿತ್ರಕಾರಿಯಾಗಿದೆ, पुरानी पुरानी मूर्तियां बनी हुई हैं। ಹಳೆ ಹಳೆ ಮೂರ್ತಿಗಳಲ್ಲಿ ತಯಾರಾಗಿದೆ. सिंध और हड़प्पा की खुदाई हुई, ಸಿಂಧ್ನಲ್ಲಿ ಮತ್ತು ಹಡಪ್ಪನಲ್ಲಿ ಭೂಮಿಯನ್ನೆಲ್ಲ ಅಗೆದ್ರು. उसमें पुरानी पुरानी जो मूर्तियां मिली हैं, ಅದರಲ್ಲಿ ಹಳೆ ಹಳೆ ಮೂರ್ತಿಗಳೇನೇ ಸಿಕ್ಕಿದೆ, चीजें मिली हैं, ಏನೇ ವಸ್ತುಗಳು ಸಿಕ್ಕಿದೆ, उनका आकलन किया गया तो पता चला कि ये 5000 वर्ष के अंदर की बनी हुई है। ಅದನ್ನು ಯಾವಾಗ ಚೆಕ್ ಮಾಡಿದ್ರು ಅವಾಗ ಅದರಿಂದ ಗೊತ್ತಾಯಿತು ಏನಂತ, ಇದೆಲ್ಲ 5000 ವರ್ಷದ ಒಳಗಡೆ ಸಿಕ್ಕಿರುವಂಥದ್ದು, ಮಾಡಿರುವಂಥದ್ದು ಅಂತ. उससे पहले की नहीं है। ಅಂದರೆ ಇದು ಮೊದಲು ಮಾಡಿರುವಂಥದ್ದಲ್ಲ, उसको हिस्ट्री नहीं कहेंगे। ಮತ್ತು ಇದಕ್ಕೆಲ್ಲ ಹಿಸ್ಟ್ರಿ ಅಂತ ಹೇಳೋದಿಲ್ಲ. गीता युग किसे कहें, द्वापर को या वर्तमान काल को? ಗೀತಾ ಯುಗ ಅಂತ ಯಾವುದಕ್ಕೆ ಹೇಳಲಾಗುತ್ತೆ, ದ್ವಾಪರ ಯುಗಕ್ಕ ಅಥವಾ ಇವಾಗ ನಡೀತಾ ಇರೋ ಸಮಯಕ್ಕೆ? गीता ज्ञान तो शास्त्रों में भी गाया हुआ है। ಗೀತಾ ಜ್ಞಾನ ಅಂತೂ ಶಾಸ್ತ್ರದಲ್ಲೂ ಸಹ ಗಾಯನ ಇದೆ. यादवों, कौरवों और पांडवों तीनों सेनाओं के बीच ಯಾದವರು ಮತ್ತು ಕೌರವರು ಮತ್ತು ಪಾಂಡವರು 3 ಸೈನ್ಯಗಳ ಮಧ್ಯದಲ್ಲಿ गीता ज्ञान सुनाया गया। ಗೀತಾ ಜ್ಞಾನವನ್ನು ಹೇಳಲಾಗಿತ್ತು. तीनों सेनाओं की संख्या मिलकर बता दी 18 अक्षोणी। 3 ಸೈನ್ಯಗಳ ಸಂಖ್ಯೆಯನ್ನು ಸೇರಿಸ್ಬಿಟ್ಟು ಹೇಳ್ಬಿಡ್ತಾರೆ 18 ಅಕ್ಷೋಣಿ ಅಂತ. जो आज की दुनिया के 500 करोड़ मनुष्यों के बराबर संख्या है। ಅದು ಇವತ್ತಿನ ಪ್ರಪಂಚದಲ್ಲಿರುವಂಥ 500 ಕೋಟಿ ಮನುಷ್ಯರ ಸಂಖ್ಯೆ ಏನಿದೆ ಅದರ ಸಮಾನ ಆಗಿದೆ ಅದು. उसमें हाथी, घोड़ा, ಅದರಲ್ಲಿ ಆನೆ, ಕುದುರೆ, जो भी है उन सब का समावेश हो जाता है। ಏನೇ ಇದೆ ಅದರದೆಲ್ಲ ಸಮಾವೇಶನೆ ಆಗೋಗುತ್ತೆ ಅದರಲ್ಲಿ. ऐसे नहीं कि मनुष्य हाथी और घोड़ा बनता है। ಆ ರೀತಿ ಎಲ್ಲ ಮನುಷ್ಯರು ಆನೆ ಅಥವಾ ಕುದುರೆ ಆಗ್ತಾರೆ. हाथी और घोड़े जैसा पार्ट बजाने वाले होते हैं। ಹಾಂ, ಆನೆ ಮತ್ತು ಕುದುರೆ ಥರ ಪಾತ್ರ ಮಾಡುವಂಥವ್ರಾಗಿರ್ತಾರೆ. तो तीनों सेनाओं के बीच ಮತ್ತು 3 ಸೈನ್ಯಗಳ ಮಧ್ಯದಲ್ಲಿ गीता ज्ञान सुनाया जाता है। ಗೀತಾ ಜ್ಞಾನವನ್ನು ಹೇಳಲಾಗುತ್ತೆ. हमें क्या दिखाया है? गीता में जो गीता ज्ञान दिया है ಗೀತೆಯಲ್ಲಿ ಏನು ತೋರಿಸ್ತಾರೆ, ಗೀತೆಯಲ್ಲಿ ಏನು ಗೀತಾ ಜ್ಞಾನವನ್ನು ಕೊಟ್ಟಿದ್ದಾರೆ वो तसल्ली से बैठ करके समझाया गया है। ಅದು ಆರಾಮಾಗಿ ಕುತ್ಕೊಂಡ್ಬಿಟ್ಟು ತಿಳಿಸಲಾಗಿದೆನಾ, या 2 सेनाओं के बीच में युद्ध होने वाला था ಅಥವಾ 2 ಸೈನ್ಯಗಳ ಮಧ್ಯದಲ್ಲಿ ಯುದ್ಧ ಆಗಬೇಕಾಗಿತ್ತಾ? और युद्ध की सन्नद्धता के बीच दिखाते हैं कि भगवान ने उनको गीता ज्ञान सुनाए। ಮತ್ತು ತೋರಿಸ್ತಾರೆ ಯುದ್ಧ ನಡೆಯೋದಕ್ಕಿಂತ ಸ್ವಲ್ಪ ಮುಂಚೆ ಯುದ್ಧದ ಒಂದು ಸಮಯದಲ್ಲಿ ಅಲ್ಲಿ ಕುತ್ಕೊಂಡ್ಬಿಟ್ಟು ಅವರು ಗೀತಾ ಜ್ಞಾನವನ್ನು ಕೊಟ್ಟರು ಅಂತ ತೋರಿಸ್ತಾರೆ. अब ऐसा तो है नहीं। ಇವಾಗ ಈ ರೀತಿ ಅಂತೂ ಇಲ್ಲ. पढ़ाई शांति के टाइम में होती है ವಿದ್ಯಾಭ್ಯಾಸ ಏನಿದೆ ಇದು ಶಾಂತಿಯ ಸಮಯದಲ್ಲಿ ನಡೆಯುತ್ತಾ, या अशांति लड़ाई के टाइम पर पढ़ाई होती है? ಅಥವಾ ಅಶಾಂತಿ ಏನಿದೆ ಯುದ್ಧದ ಸಮಯ ಏನಿದೆ ಆವಾಗ ವಿದ್ಯಾಭ್ಯಾಸ ನಡೆಯುತ್ತಾ? शांति के टाइम पर पढ़ाई होती है। ಶಾಂತಿಯ ಸಮಯದಲ್ಲಿ ವಿದ್ಯಾಭ್ಯಾಸ ಮಾಡಲಾಗುತ್ತೆ. बाकी उन्होंने मनुष्यों ने लिखा है ಬಾಕಿ ಆ ಪ್ರಪಂಚದಲ್ಲಿ ಆ ಮನುಷ್ಯರಂತೂ ಬರೆದು ಬಿಟ್ಟಿದ್ದಾರೆ गीता में ಗೀತೆಯಲ್ಲಿ. कि द्वापर के अंत में लड़ाई लगी। ಹಾಂ, ದ್ವಾಪರ ಯುಗದ ಅಂತ್ಯದಲ್ಲಿ ಯುದ್ಧ ಆಯಿತು ಅಂತ ಬರೆದು ಬಿಟ್ಟಿದ್ದಾರೆ. तो भारत की आबादी द्वापर के अंत में ज्यादा होगी ಮತ್ತೆ ಭಾರತದ ಜನಸಂಖ್ಯೆ ದ್ವಾಪರ ಯುಗದ ಆರಂಭದಲ್ಲಿ ಜಾಸ್ತಿ ಇರುತ್ತಾ या कलयुग के अंत में ज्यादा होगी? ಅಥವಾ ಕಲಿಯುಗದ ಅಂತ್ಯದಲ್ಲಿ ಜಾಸ್ತಿ ಇರುತ್ತಾ? कलयुग अंत में ज्यादा आबादी होगी, ಕಲಿಯುಗದ ಅಂತ್ಯದಲ್ಲಿ ಜಾಸ್ತಿ ಸಂಖ್ಯೆ ಇರುತ್ತೆ. क्योंकि पॉपुलेशन का ये नियम है। ಯಾಕೆಂದರೆ ಜನಸಂಖ್ಯೆದು ಇದೊಂದು ನಿಯಮ ಆಗಿದೆ.
कि दिन ब दिन पॉपुलेशन दुनिया में बढ़ती गई है, ಅಂದರೆ ದಿನ ಪ್ರತಿದಿನ ಏನಿದೆ ಪ್ರಪಂಚದ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆನಾ, या कभी बीच में घट गई है? ಅಥವಾ ಮಧ್ಯದಲ್ಲಿ ಯಾವತ್ತಾದ್ರೂ ಕಡಿಮೆ ಆಗೋಗ್ಬಿಟ್ಟಿದೆನಾ? हैं? हिस्ट्री क्या कहती है 2500 साल की? 2500 ವರ್ಷಗಳ ಹಿಸ್ಟ್ರಿ ಏನಂತ ಹೇಳುತ್ತೆ? दिन ब दिन आबादी बढ़ती गई है, ದಿನ ಪ್ರತಿದಿನ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. कम होने का तो सवाल ही नहीं. ಕಡಿಮೆ ಆಗೋಕ್ಕಂತೂ ಪ್ರಶ್ನೆನೇ ಇಲ್ಲ. बार ये बात गीता में है ಖಂಡಿತವಾಗಿ ಈ ಮಾತು ಗೀತೆಯಲ್ಲಿದೆ. कि अनेक धर्मों का विनाश और एक धर्म की स्थापना. ಅನೇಕ ಧರ್ಮಗಳ ವಿನಾಶ ಮತ್ತೆ ಒಂದು ಧರ್ಮದ ಸ್ಥಾಪನೆ. तो अनेक धर्म कौन से युग में होते हैं? ಮತ್ತೆ ಈ ಅನೇಕ ಧರ್ಮಗಳು ಯಾವ ಯುಗದಲ್ಲಿ ಇರುತ್ತೆ? जरूर कहेंगे कलयुग के अंत में अनेक धर्म होते हैं. ಖಂಡಿತವಾಗಿ ಹೇಳಲಾಗುತ್ತೆ ಕಲಿಯುಗದ ಅಂತ್ಯದಲ್ಲೇ ಅನೇಕ ಧರ್ಮಗಳಿರುತ್ತೆ ಅಂತ. तो गीता के समय ही अनेक धर्मों के विनाश का वर्णन है. ಮತ್ತೆ ಗೀತೆಯ ಸಮಯದಲ್ಲೇ ಅನೇಕ ಧರ್ಮಗಳ ವಿನಾಶದ ವರ್ಣನೆ ಇದೆ. ये कोई द्वापर अंत की बात नहीं है. ಇದೇನು ದ್ವಾಪರಯುಗದ ಅಂತ್ಯದ ಮಾತಾಗಿಲ್ಲ. और कोई भी वेद शास्त्र ग्रंथाज में ಮತ್ತೆ ಬೇರೆ ಯಾವುದೇ ವೇದ ಶಾಸ್ತ್ರಗಳು ಗ್ರಂಥಗಳು ಏನೇ ಇದೆ इस महाभारी महाभारत लड़ाई का वर्णन नहीं है, ಅದರಲ್ಲಿ ಯಾವುದರಲ್ಲೂ ಈ ಮಹಾಭಾರಿ ಮಹಾಭಾರತ ಯುದ್ಧದ ವರ್ಣನೆ ಇಲ್ಲ ಅದರಲ್ಲಿ. सिवाय एक गीता की. ಅಂದರೆ ಒಂದು ಗೀತೆಯನ್ನ ಬಿಟ್ಟು ಬೇರೆ ಯಾವುದೇ ಶಾಸ್ತ್ರಗಳಲ್ಲಿ ಅದರ ವರ್ಣನೆ ಇಲ್ಲ. हाँ, इन वेद शास्त्रों का कनेक्शन गीता के साथ है. ಹಾ, ವೇದಶಾಸ್ತ್ರಗಳ ಕನೆಕ್ಷನ್ ಏನಿದೆ ಅದು ಗೀತೆ ಜೊತೆಯಲ್ಲಿದೆ. जो बोला सर्वधर्मान् परित्यज्य, ಅದಕ್ಕೋಸ್ಕರ ಹೇಳಿದ್ದಾರೆ ಸರ್ವಧರ್ಮಾನ್ ಪರಿತ್ಯಜ್ಯ. सब धर्मों को छोड़. ಅಂದ್ರೆ ಎಲ್ಲ ಧರ್ಮಗಳನ್ನ ಬಿಟ್ಬಿಡಿ. द्वापर में सब धर्म होते हैं क्या? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ದ್ವಾಪರ ಯುಗದಲ್ಲಿ ಮತ್ತೆ ಎಲ್ಲ ಧರ್ಮಗಳು ಇರುತ್ತಾ? द्वापर में तो सिर्फ इस्लामी बौद्धि ದ್ವಾಪರ ಯುಗದಲ್ಲಂತೂ ಕೇವಲ ಇಸ್ಲಾಮಿ ಬೌದ್ಧಿ क्रिश्चियन आते हैं, ಮತ್ತೆ ಕ್ರಿಶ್ಚಿಯನ್ ಬರ್ತಾರೆ. बाकी तो धर्म कलयुग में आते. ಬಾಕಿ ಧರ್ಮಗಳಂತೂ ಕಲಿಯುಗದಲ್ಲೇ ಬರ್ತಾರೆ. तो सब धर्म इकट्ठे होते हैं कलयुग के अंत में. ಮತ್ತೆ ಎಲ್ಲ ಧರ್ಮಗಳು ಕಲಿಯುಗದ ಅಂತ್ಯದಲ್ಲೇ ಒಟ್ಟಿಗೆ ಸೇರ್ಕೊಂತಾರೆ. तब महाभारी महाभारत युद्ध की क्षमा बन जाती है. ಆವಾಗ ಮಹಾಭಾರಿ ಮಹಾಭಾರತ ಯುದ್ಧ ಅನ್ನೋದು ಆರಂಭ ಆಗುತ್ತೆ. तो द्वापर में महाभारत युद्ध नहीं हो सकता. ಮತ್ತೆ ದ್ವಾಪರ ಯುಗದಲ್ಲಿ ಮಹಾಭಾರಿ ಮಹಾಭಾರತ ಯುದ್ಧ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. और द्वापर के अंत में अगर कृष्ण ने आकर के ಮತ್ತೆ ದ್ವಾಪರ ಯುಗದ ಅಂತ್ಯದಲ್ಲಿ ಒಂದ್ ವೇಳೆ ಕೃಷ್ಣ ಬಂದ್ಬಿಟ್ಟು गीता ज्ञान सुनाया, ಗೀತಾ ಜ್ಞಾನವನ್ನ ಹೇಳಿದ್ರೆ, महाभारत युद्ध कराया, ಮಹಾಭಾರತ ಯುದ್ಧವನ್ನ ಮಾಡಿಸಿದ್ರೆ, तो क्या पापी कलयुग की स्थापना की? ಮತ್ತೆ ಅದರಿಂದ ಏನ್ ಪಾಪಿ ಕಲಿಯುಗದ ಸ್ಥಾಪನೆಯನ್ನ ಮಾಡಿದ್ರ? महाभारत के बाद कौन सा युग आता है? ಮಹಾಭಾರತದ ನಂತರ ಯಾವ ಯುಗ ಬರುತ್ತೆ? कलयुग आता है. ಕಲಿಯುಗನೇ ಬರುತ್ತೆ. कहते हैं कलयुग में राजा परीक्षित का राज्य हुआ. ಹೇಳ್ತಾರೆ ಕಲಿಯುಗದಲ್ಲಿ ರಾಜ ಪರೀಕ್ಷಿತನ ರಾಜ್ಯ ಆಯ್ತು ಅಂತ. तो पापी कलयुग स्थापन करने के लिए भगवान आता है क्या? ಮತ್ತೆ ಪಾಪಿ ಕಲಿಯುಗವನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಭಗವಂತ ಬರ್ತಾರ? भगवान उद्धार करने के लिए आता है ಭಗವಂತ ಉದ್ಧಾರ ಮಾಡ್ಲಿಕ್ಕೋಸ್ಕರ ಬರ್ತಾರ? कि दुनिया को नीचे गिराने के लिए आता है? ಅಥವಾ ಪ್ರಪಂಚವನ್ನ ಕೆಳಗಡೆ ಬೀಳಿಸ್ಲಿಕ್ಕೋಸ್ಕರ ಬರ್ತಾರ? ऊंचा उठाने के लिए आता है. और धर्म ಮೇಲೆ ಇಳಿಸ್ಲಿಕ್ಕೋಸ್ಕರ ಬರ್ತಾರೆ. भी सभी तमो प्रधान दुखदायी हो गए हैं. ಮತ್ತೆ ಧರ್ಮಗಳೆಲ್ಲ ಇವಾಗ ತಮೋ ಪ್ರಧಾನ ದುಗ್ಧಾಯಿ ಆಗೋಗ್ಬಿಟ್ಟಿದೆನಾ? या अच्छे हैं? ಅಥವಾ ಚೆನ್ನಾಗಿದೆನಾ? हैं? सभी तमो प्रधान दुखदायी हो गए. ಎಲ್ಲ ಧರ್ಮಗಳು ಇವಾಗ ತಮೋ ಪ್ರಧಾನ ದುಗ್ಧಾಯಿ ಆಗೋಗ್ಬಿಟ್ಟಿದೆ. और उन धर्मों के आधार पर जो कर्मकांड बनाए हैं, ಮತ್ತೆ ಆ ಧರ್ಮಗಳ ಆಧಾರದ ಮೇಲೆ ಏನೇ ಕರ್ಮಕಾಂಡಗಳನ್ನ ಮಾಡಿದ್ದಾರೆ धर्माचार्यों ने, ಧರ್ಮಾಚಾರಿಗಳು, धर्म के नेताओं ने, ಧರ್ಮದಲ್ಲಿರುವಂತ ನೇತಾ ಯಾರೇ ಇದ್ದಾರೆ ಅವರು
वो कर्मकांड भी सब तमो प्रधान हो गए, अंधश्रद्धा युक्त। ಆ ಕರ್ಮಕಾಂಡಗಳು ಎಲ್ಲ ಅಂಧಶ್ರದ್ಧಾಯುಕ್ತ ಉಳ್ಳುವಂಥದ್ದೇ ಆಗೋಗ್ಬಿಟ್ಟಿದೆ. बुद्धि विवेक का नाम निशान नहीं है। ಬುದ್ಧಿದು ವಿವೇಕ ಅನ್ನೋದು ತಿಳುವಳಿಕೆದು ಹೆಸರು ಗುರುತು ಸಹನೂ ಇಲ್ಲ. इसलिए भगवान गीता में सुनाते हैं, ಅದಕ್ಕೋಸ್ಕರ ಭಗವಂತ ಗೀತೆಯಲ್ಲಿ ಹೇಳ್ತಾರೆ सर्वधर्मान् परित्यज्य। ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ. इस कलयुग के अंत में जितने भी सर्वधर्म हैं, ಅಂದ್ರೆ ಈ इन सबको ಈ ಕಲಿಯುಗದ ಅಂತ್ಯದಲ್ಲಿ ಎಷ್ಟೇ ಎಲ್ಲ ಧರ್ಮಗಳೇನೇ ಇದೆ क्या करो, परित्यज्य, त्याग दो, ಎಲ್ಲದನ್ನು ಪರಿತ್ಯಜ್ಯ ಅಂದ್ರೆ ತ್ಯಾಗ ಮಾಡಬೇಡಿ, छोड़ दो। ಎಲ್ಲ ಬಿಟ್ಬಿಡಿ. इन सभी धर्म गुरुओं को, धर्म पिताओं को मालो गोरी। ಈ ಎಲ್ಲ ಧರ್ಮದವ್ರಿಗೆ ಧರ್ಮಪಿತ ಯಾರೇ ಇದ್ದಾರೆ ಎಲ್ಲರಿಗೂ ಗುಂಡೊಡೆದ್ಬಿಡಿ ಅಂತ. इन्होंने सबने अंधश्रद्धा सिखाई है। ಇವರೆಲ್ಲರೂ ಅಂಧಶ್ರದ್ಧೆಯನ್ನ ಕಲಿಸಿದ್ದಾರೆ. क्या करो, मामेकम शरणम ब्रज। ಏನ್ ಮಾಡಬೇಕು, ಮಾಮೇಕಂ ಶರಣಂ ಬ್ರಜ, सर्वधर्मान् परित्यज्य ಸರ್ವಧರ್ಮಾನ್ ಪರಿತ್ಯಜ್ಯ मामेकम शरणम ब्रज। ಮಾಮೇಕಂ ಶರಣಂ ಬ್ರಜ. सब धर्मों को छोड़ दो, ये सब देह के धर्म है। ಎಲ್ಲ ಧರ್ಮದವರನ್ನು ಬಿಟ್ಬಿಡಿ, ಯಾಕೆಂದ್ರೆ ಇದೆಲ್ಲ ದೇಹದ ಧರ್ಮಗಳಾಗಿದೆ. देहधारी धर्म गुरुओं ने स्थापन किए हैं, ಇದನ್ನೆಲ್ಲ ದೇಹದಾರಿ ಧರ್ಮಗುರುಗಳು ಸ್ಥಾಪನೆ ಮಾಡಿದ್ದಾರೆ. देह अभिमान में रह करके स्थापन किए हैं। ದೇಹಾಭಿಮಾನದಲ್ಲಿ ಇದ್ಬಿಟ್ಟು ಸ್ಥಾಪನೆ ಮಾಡಿದ್ದಾರೆ. इसलिए इनको त्याग दो। ಅದಕ್ಕೋಸ್ಕರ ಇದನ್ನ ತ್ಯಾಗ ಮಾಡಿಬಿಡಿ. मैं ही एक हूँ ನಾನೇ ಒಬ್ನೇ ಆಗಿದ್ದೀನಿ, जो स्वाभिमानी हूँ। ನಾನೇ ಸ್ವಾಭಿಮಾನಿ ಆಗಿದ್ದೀನಿ. स्व आत्मा को कहा जाता है। ಸ್ವ ಅಂತ ಆತ್ಮನಿಗೆ ಹೇಳಲಾಗುತ್ತೆ. मैं आत्माभिमान में सदा रहता हूँ, सदा ನಾನು ಆತ್ಮಾಭಿಮಾನದಲ್ಲಿ ಯಾವಾಗಲೂ ಇರ್ತೀನಿ, शिव। ಸದಾಶಿವ ಅಂತ ಹೇಳಲಾಗುತ್ತೆ. इसलिए मेरा अनुगमन करो, ಅದಕ್ಕೋಸ್ಕರ ನನ್ನ ಅನುಗಮನೆಯನ್ನ ಮಾಡಿ, ಅಂದ್ರೆ ನನ್ನ ಅನುಸರಣೆಯನ್ನ ಮಾಡಿ, मुझे फॉलो करो। ನನ್ನನ್ನೇ ಫಾಲೋ ಮಾಡಿ. सब धर्म पिताओं को छोड़ो, धर्म महात्माओं को छोड़ो, ಎಲ್ಲ ಧರ್ಮ ಪಿತರನ್ನ ಬಿಟ್ಬಿಡಿ, ಎಲ್ಲ ಮಹಾತ್ಮ ಯಾರೇ ಇದ್ದಾರೆ ಅವ್ರನ್ನೂ ಎಲ್ಲರನ್ನೂ ಬಿಟ್ಬಿಡಿ, मुझे अनुगमन करो। ನನ್ನನ್ನೇ ಅನುಸರಣೆಯನ್ನ ಮಾಡಿ. ये सब झूठे हैं। ಇವರೆಲ್ಲರೂ ಸುಳ್ಳಾಗಿದ್ದಾರೆ. अगर झूठे न होते ಒಂದ್ ವೇಳೆ ಇವರೆಲ್ಲ ಸುಳ್ಳಾಗಿಲ್ದಿದ್ರೆ तो इन धर्म पिताओं के आने के बाद सृष्टि ಮತ್ತೆ ಈ ಧರ್ಮ ಪಿತರೆಲ್ಲ ಬಂದ ನಂತರ ಈ ಸೃಷ್ಟಿ सदगति को जाती या दुर्गति को जाती ಸದ್ಗತಿಗೆ ಹೋಗ್ತಾ ಇತ್ತಾ ಅಥವಾ ದುರ್ಗತಿಗೆ ಹೋಗ್ತಾ ಇತ್ತಾ? है? सदगति को जाती। ಸದ್ಗತಿಗೆ ಹೋಗ್ಬೇಕಾಗಿತ್ತು. लेकिन सारी सृष्टि की सभी धर्मों की दुर्गति हो रही है ಆದ್ರೆ ಇಡೀ ಸೃಷ್ಟಿದು ಎಲ್ಲ ಮನುಷ್ಯರದು ದುರ್ಗತಿನೇ ಆಗ್ತಾ ಇದೆನಾ या सदगति हो रही है? ಅಥವಾ ಸದ್ಗತಿ ಆಗ್ತಾ ಇದೆನಾ? सबकी दुर्गति हो रही है। ಎಲ್ಲರದು ದುರ್ಗತಿನೇ ಆಗ್ತಾ ಇದೆ. सब आपस में लड़ रहे हैं। ಎಲ್ಲರೂ ಪರಸ್ಪರದಲ್ಲಿ ಜಗಳಾಡ್ತಾ ಇದ್ದಾರೆ. लड़ते लड़ते ये हालत हो गई ಆ ಜಗಳಾಡ್ತಾ ಯುದ್ಧವನ್ನ ಮಾಡ್ತಾ ಈ ತರ ಸ್ಥಿತಿ ಆಗೋಗ್ಬಿಟ್ಟಿದೆ. कि एटम बम बनाए रखे हैं सारी दुनिया को भस्म करने के लिए। ಆಟಮ್ ಬಾಂಬ್ಗಳನ್ನ ಮಾಡಿಟ್ಬಿಟ್ಟಿದ್ದಾರೆ ಇಡೀ ಪ್ರಪಂಚವನ್ನ ನಷ್ಟ ಮಾಡ್ಲಿಕ್ಕೋಸ್ಕರ. इससे जास्ती तमो प्रधानता क्या होगी ಮತ್ತೆ ಇದಕ್ಕಿಂತ ಜಾಸ್ತಿ ತಮೋಪ್ರಧಾನತೆ ಇನ್ನೇನಾಗಿರುತ್ತೆ? कि जो आदमी जिस डाली पर बैठा हुआ है ಅಂದ್ರೆ ಯಾವ ವ್ಯಕ್ತಿ ಯಾವ ಕೊಂಬೆ ಮೇಲೆ ಕುತ್ಕೊಂಡಿದಾರೋ उसी डाली को काट रहा है, ಅದೇ ಕೊಂಬೆಯನ್ನ ಕಟ್ ಮಾಡ್ತಾ ಇದ್ದಾರೆ. तो क्या हाल होगा? ಮತ್ತೆ ಆ ತರ ಮಾಡಿದ್ರೆ ಏನಾಗುತ್ತೆ ಗತಿ? है नीचे गिरेगा, सब नीचे गिर जाएंगे। ಏನಾಗುತ್ತೆ? ಕೆಳಗಡೆ ಬೀಳ್ತಾರಾ? ಎಲ್ಲರೂ ಕೆಳಗಡೆ ಬಿದ್ದ್ಬಿಡ್ತಾರೆ. इसलिए इस सृष्टि का ध्वंस होने से पहले ही ಅದಕ್ಕೋಸ್ಕರ ಈ ಸೃಷ್ಟಿಯ ವಿನಾಶ ಆಗೋಕ್ಕಿಂತ ಮುಂಚೆನೆ भगवान आकर के बताते हैं ಭಗವಂತ ಬಂದ್ಬಿಟ್ಟು ಹೇಳ್ತಾರೆ ये सब कर्म कांड झूठे हैं, ಈ ಎಲ್ಲ ಕರ್ಮಕಾಂಡಗಳು ಸುಳ್ಳಾಗಿದೆ, ये धर्म गुरु झूठे हैं, ಈ ಧರ್ಮಗುರುಗಳು ಸುಳ್ಳಾಗಿದ್ದಾರೆ, इनको मारो गोली। ಇವ್ರಿಗೆಲ್ಲರಿಗೂ ಗುಂಡಿನಿಂದ ಹೊಡೆದ್ಬಿಡಿ. ये वेद वाक्य हैं ब्रह्मा के। ಇದು ಬ್ರಹ್ಮನ ಮುಖದಿಂದ ಬಂದಿರುವಂತ ವೇದವಾಕ್ಯಗಳಾಗಿದೆ. इनको गोली नहीं मारेंगे ಇವರಿಗೆ ಒಂದ್ ವೇಳೆ ಗುಂಡಿನಿಂದ ಹೊಡಿಲಿಲ್ಲ ಅಂದ್ರೆ
तो ये तुम्हें मार देंगे, ಮತ್ತು ಇವರು ನಿಮ್ಮನ್ನು ಸಾಯಿಸ್ಬಿಡ್ತಾರೆ, तुम्हारा सत्यानाश कर देंगे। ನಿಮ್ಮ ಸತ್ಯಾನಾಶ ಮಾಡಿಬಿಡ್ತಾರೆ. इसलिए इनको त्याग कर मेरी शरण में आ जा। ಅದಕ್ಕೋಸ್ಕರ ಇವರನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ನನ್ನ ಶರಣಿನಲ್ಲಿ ಬಂದ್ಬಿಡಿ. मैं जो रास्ता बताता हूँ वो ध्यान से सुन। ನಾನೇನು ದಾರಿಯನ್ನು ಹೇಳ್ತೀನೋ ಅದನ್ನ ಗಮನ ಕೊಟ್ಟು ಕೇಳಿ. अभी ये गीता का युग प्रैक्टिकल में चल रहा है। ಇವಾಗ ಇದು ಗೀತೆಯ ಯುಗ ಪ್ರಾಕ್ಟಿಕಲ್ನಲ್ಲಿ ನಡೀತಾ ಇದೆ. गीता है फैमिली प्लानिंग का शास्त्र। ಗೀತೆ ಆಗಿದೆ ಫ್ಯಾಮಿಲಿ ಪ್ಲಾನಿಂಗಿನ ಶಾಸ್ತ್ರ. सारी दुनिया की फैमिली प्लानिंग हो जाएगी। ಇಡೀ ಪ್ರಪಂಚದ ಫ್ಯಾಮಿಲಿ ಪ್ಲಾನಿಂಗ್ ಆಗೋಗುತ್ತೆ. हर धर्म की फैमिली प्लानिंग हो जाएगी। ಎಲ್ಲ ಧರ್ಮದವ್ರದ್ದು ಫ್ಯಾಮಿಲಿ ಪ್ಲಾನಿಂಗ್ ಆಗೋಗುತ್ತೆ. हर धर्म से चुनी हुई थोड़ी सी आत्माएं ಪ್ರತಿಯೊಂದು ಧರ್ಮದಿಂದ ಆರಿಸಿರುವಂಥ ಸ್ವಲ್ಪ ಆತ್ಮಗಳು नई दुनिया में जाएंगी, ಅವರೇ ಹೊಸ ಪ್ರಪಂಚದಲ್ಲಿ ಹೋಗ್ತಾರೆ. बाकी सबका विनाश हो जाएगा। ಮಿಕ್ಕಿದವ್ರು ಎಲ್ಲರದು ವಿನಾಶ ಆಗೋಗುತ್ತೆ. गीता ज्ञान हिंसक युद्ध का उत्पादक नहीं। ಗೀತಾ ಜ್ಞಾನ ಏನಿದೆ ಇದು ಹಿಂಸಕ ಯುದ್ಧದ ಉತ್ಪಾದಕ ಆಗಿಲ್ಲ. मनुष्य समझते हैं गीता से हिंदू धर्म स्थापन किया, ಮನುಷ್ಯರಂತೂ ತಿಳ್ಕೊಂತಾರೆ ಗೀತೆಯಿಂದ ಹಿಂದೂ ಧರ್ಮದ ಸ್ಥಾಪನೆ ಆಯಿತು ಅಂತ. और समझते हैं कि गीता गाई है कृष्ण ने। ಮತ್ತೆ ತಿಳ್ಕೊಂತಾರೆ ಗೀತೆಯನ್ನು ಹಾಡುವಂಥವ್ರಾಗಿದ್ದಾರೆ ಕೃಷ್ಣ. अब कृष्ण ने गीता गाई ಮತ್ತೆ ಇವಾಗ ಕೃಷ್ಣನೇ ಗೀತೆಯನ್ನು ಹಾಡ್ತಾರ और दिखाई दिया है इतनी हिंसा की। ಮತ್ತೆ ತೋರಿಸ್ಬಿಡ್ತಾರೆ ಇಷ್ಟೊಂದು ಹಿಂಸೆಯನ್ನ ಮಾಡಿದ್ರು ಅಂತ. महाभारी महाभारत युद्ध कराई दिया। ಮಹಾಭಾರಿ ಮಹಾಭಾರತ ಯುದ್ಧವನ್ನ ಮಾಡಿಸ್ಬಿಟ್ರು. 5 पांडव बचे और सब खलास हो गए। 5 ಜನ ಪಾಂಡವರಷ್ಟೇ ಉಳಿತಾರೆ, ಮಿಕ್ಕದವರೆಲ್ಲರೂ ನಷ್ಟ ಆಗೋಗ್ತಾರೆ. फिर कौन सा धर्म स्थापन हुआ ಮತ್ತೆ ಯಾವ ಧರ್ಮ ಸ್ಥಾಪನೆ ಆಗುತ್ತೆ? है? क्या नाम रखा? ಏನಂತ ಹೆಸರನ್ನ ಇಟ್ಟಿದ್ದಾರೆ? हिंदू धर्म। ಹಿಂದೂ ಧರ್ಮ ಅಂತ ಹೆಸರಿಟ್ಟಿದ್ದಾರೆ. अर्थ होता है हिंसा को दूर करने वाले। ಅರ್ಥ ಆಗಿರುತ್ತೆ ಹಿಂಸೆಯನ್ನ ದೂರ ಮಾಡುವಂತವ್ರು. हिंग माने हिंसा, दू माने दूयते। ಹಿ ಅಂದ್ರೆ ಹಿಂಸಾ, ದು ಅಂದ್ರೆ ದೂಯತೆ ಅಂದ್ರೆ ಹಿಂಸೆಯನ್ನ ದೂರ ಮಾಡುವಂತವ್ರು. जो हिंसा को दूर करने वाला धर्म है ಯಾರು ಹಿಂಸೆಯನ್ನ ದೂರ ಮಾಡುವಂತ ಧರ್ಮ ಆಗಿದೆ उसका धर्म पिता मान लिया है कृष्ण को। ಅದರ ಧರ್ಮಪಿತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಶ್ರೀಕೃಷ್ಣನ್ಗೆ. जिसको इतनी भारी हिंसा करते हुए दिखाया है। ಅವರಿಗೆ ಇಷ್ಟು ದೊಡ್ಡ ಹಿಂಸೆ ಮಾಡ್ತಾ ಇರೋದನ್ನ ತೋರಿಸ್ಬಿಟ್ಟಿದ್ದಾರೆ. उनको बताई दिया है गीता का भगवान। ಅವರಿಗೆ ಹೇಳ್ಬಿಟ್ಟಿದ್ದಾರೆ ಗೀತೆ ಭಗವಂತ. अब भगवान भला हिंसा करेंगे क्या? ಮತ್ತೆ ಇವಾಗ ಭಗವಂತ ಏನಾದ್ರೂ ಹಿಂಸೆಯನ್ನ ಮಾಡ್ತಾರ? कोई भी साधु सन्यासी से पूछो, ಯಾವುದೇ ಸಾಧು ಸನ್ಯಾಸಿಗಳ ಹತ್ರ ಕೇಳಿ, हिंसा अच्छी चीज है ಹಿಂಸೆ ಮಾಡೋದು ಒಳ್ಳೆ ಮಾತಾಗಿದೆನಾ या अहिंसा अच्छी चीज है? ಅಥವಾ ಹಿಂಸೆ ಮಾಡೋದು ಒಳ್ಳೇದಾಗಿದೆನಾ? तो कहेंगे हिंसा करना अच्छा नहीं है। ಅವಾಗ ಹೇಳ್ತಾರೆ ಹಿಂಸೆ ಮಾಡೋದೇನು ಒಳ್ಳೇದಾಗಿಲ್ಲ ಅಂತ. फिर उनसे पूछो ಮತ್ತೆ ಅವ್ರ ಹತ್ರ ಕೇಳಿ, तो कहेंगे ये तो परंपरा से कृष्ण ने गाई है। ಅವಾಗ ಹೇಳ್ತಾರೆ ಇದಂತೂ ಪರಂಪರೆಯಿಂದ ಕೃಷ್ಣ ಗಾಯನೆಯನ್ನ ಮಾಡಿದ್ದಾರೆ ಅಂತ. कोई शास्त्र में शिव भगवान वास तो है ही नहीं। ಯಾವುದೇ ಶಾಸ್ತ್ರಗಳಲ್ಲೂ ಭಗವಾನ್ ವಾಚ್ ಅಂತಾನು ಇಲ್ವೇ ಇಲ್ಲ. श्रीमत कृष्ण भगवान वाच लिख दिया है। ಶ್ರೀಮತ್ ಕೃಷ್ಣ ಭಗವಾನ್ ವಾಚ್ ಅಂತ ಬರೆದ್ಬಿಟ್ಟಿದ್ದಾರೆ.
जो गीता पढ़े हुए होंगे ಯಾರು ಗೀತೆಯನ್ನು ಓದಿರೋಂಥವ್ರಾಗಿರ್ತಾರೆ उनको तो सहज समझ में आ जाएगा। ಅವರಿಗಂತೂ ಸಹಜವಾಗಿ ಅರ್ಥ ಆಗೋಗ್ಬಿಡುತ್ತೆ. अभी तुम समझते हो ಇವಾಗ ನೀವಂತೂ ತಿಳ್ಕೊಂತೀರಾ कि इस बाप की सुनाई ही गीता से ही ಈ ತಂದೆ ಹೇಳಿರುವಂತ ಗೀತೆಯಿಂದಾನೇ मनुष्य देवता बने हैं। ಮನುಷ್ಯರು ದೇವತೆಗಳಾಗಿದ್ದಾರೆ. तो गीता में कौन सी लड़ाई दिखा दी है? ಮತ್ತೆ ಗೀತೆಯಲ್ಲಿ ಯಾವ ಯುದ್ಧವನ್ನ ತೋರಿಸಿದ್ದಾರೆ? हिंसक लड़ाई दिखाई है ಹಿಂಸಕ ಯುದ್ಧವನ್ನ ತೋರಿಸಿದ್ದಾರೆ या अहिंसक लड़ाई दिखाई है? ಅಥವಾ ಅಹಿಂಸಕ ಯುದ್ಧವನ್ನ ತೋರಿಸಿದಾರ? और भगवान कौन सी लड़ाई कराते हैं? ಮತ್ತೆ ಭಗವಂತ ಯಾವ ಯುದ್ಧವನ್ನ ಮಾಡಿಸ್ತಾರೆ? भगवान आते हैं तो हिंसा की लड़ाई नहीं लड़ाते हैं। कौन सी लड़ाई लड़वाते हैं? ಭಗವಂತ ಯಾವಾಗ ಬರ್ತಾರೆ ಅವರು ಹಿಂಸಕ ಯುದ್ಧವನ್ನ ಮಾಡಿಸೋದಿಲ್ಲ. ಅವ್ರು ಯಾವ ಯುದ್ಧವನ್ನ ಮಾಡಿಸ್ತಾರೆ? अहिंसक लड़ाई माया का युद्ध कराते हैं। ಅಹಿಂಸಕ ಯುದ್ಧವನ್ನ ಮಾಡಿಸ್ತಾರೆ ಅಂದ್ರೆ ಮಾಯೆಯ ಜೊತೆ ಯುದ್ಧ ಮಾಡೋದನ್ನ ಕಲಿಸ್ತಾರೆ. काम क्रोध लोभ मोह इनके ऊपर जीत पहनाते हैं। ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇದ್ರ ಮೇಲೆ ವಿಜಯವನ್ನ ಪಡಿಸ್ತಾರೆ. सच्ची बात थोड़े हिस्से में गीता में भी आई है। ಸತ್ಯವಾಗಿರುವಂತ ಮಾತು ಸ್ವಲ್ಪ ಭಾಗದಲ್ಲಿ ಗೀತೆಯಲ್ಲೂ ಸಹ ಬಂದಿದೆ. क्या अर्जुन से कहा? ಏನಂತ ಹೇಳಿದ್ರು ಅರ್ಜುನನ್ಗೆ? कामेश क्रोधेश रजोगुण समुद्भव। ಕಾಮೇಶ್ ಕ್ರೋಧೇಶ್ ರಜೋಗುಣ ಸಮುದ್ಭವ. काम और क्रोध तेरे महाशत्रु हैं। ಕಾಮ ಮತ್ತೆ ಕ್ರೋಧ ಇದು ನಿಮ್ಮ ಮಹಾಶತ್ರುಗಳಾಗಿದೆ. जह्येनम पापमानम इनको जीत ले। ಜೈ ಏನಂ ಪಾಪಮಾನಂ ಅಂದ್ರೆ ಇದ್ರ ಮೇಲೆ ವಿಜಯ ಪಡ್ಕೊಂಡ್ಬಿಡಿ. महाभारत में देखो गीता में देखो ಮಹಾಭಾರತದಲ್ಲಿ ನೋಡಿ ಗೀತೆಯಲ್ಲಿ ನೋಡಿ हिंसा की बातें ही लिख दी। ಹಿಂಸೆ ಮಾತುಗಳನ್ನೇ ಬರೆದ್ಬಿಟ್ಟಿದ್ದಾರೆ. भगवान को भी हिंसक बनाई दिया। ಭಗವಂತನು ಸಹ ಹಿಂಸಕರನ್ನಾಗಿ ಮಾಡ್ಬಿಟ್ಟಿದ್ದಾರೆ. कहते सबके गले काटते थे। ಹೇಳ್ತಾರೆ ಎಲ್ಲರ ಕತ್ತನ್ನ ಕೊಯ್ದು ಬಿಡ್ತಾರೆ ಅಂತ. परंतु गला काटने का अर्थ क्या है? ಆದರೆ ಇಲ್ಲಿ ಕತ್ತನ್ನ ಕೊಯ್ಯುವ ಮಾತಿನ ಅರ್ಥನೇ ಏನಾಗಿದೆ वो जानते ही नहीं। ಅದನ್ನಂತೂ ತಿಳ್ಕೊಳ್ಳೋದೇ ಇಲ್ಲ. गला काटना मना आत्मा रूपी जो सिर है ಕತ್ತನ್ನ ಕಟ್ ಮಾಡೋದು ಅಂದ್ರೆ ಏನಾಗಿದೆ ಆತ್ಮರೂಪಿ ತಲೆ ಏನಿದೆ वो अलग हो जाए ಅದು ಬೇರೆ ಆಗೋಗುತ್ತೆ और धड़ अलग हो जाए। ಮತ್ತೆ ಶರೀರನೇ ಬೇರೆ ಆಗೋಗುತ್ತೆ. देह अलग और आत्मा अलग। ದೇಹನೇ ಬೇರೆ ಆಗುತ್ತೆ ಮತ್ತೆ ಆತ್ಮನೇ ಬೇರೆ ಆಗೋಗುತ್ತೆ. ऐसी स्टेज हमको जीते जी धारण करनी है। ಈ ತರ ಸ್ಟೇಜ್ ಅನ್ನ ನಮ್ಗೆ ಜೀತೇಜಿ ಧಾರಣೆ ಮಾಡ್ಕೋಬೇಕಾಗಿದೆ. यानी भगवान तो अहिंसक युद्ध कराता है। ಭಗವಂತ ಅಂತೂ ಅಹಿಂಸಕ ಯುದ್ಧವನ್ನ ಮಾಡಿಸ್ತಾರೆ. हिंसा का युद्ध नहीं कराता। ಹಿಂಸಕ ಯುದ್ಧವನ್ನ ಮಾಡಿಸೋದೇ ಇಲ್ಲ. हिंसक राज्य की स्थापना करने आता है। ಅಹಿಂಸಕ ರಾಜ್ಯದ ಸ್ಥಾಪನೆಯನ್ನ ಮಾಡ್ಲಿಕ್ಕೋಸ್ಕರ ಬರ್ತಾರೆ. अगर वो भी हिंसक बन जाए ಒಂದ್ ವೇಳೆ ಅವರು ಸಹ ಹಿಂಸಕರಾಗೋಗ್ಬಿಟ್ರೆ आमने सामने की लड़ाई लड़े ಎದುರು ಬದ್ರು ನಿಂತ್ಕೊಂಡು ಯುದ್ಧವನ್ನ ಮಾಡಿಬಿಟ್ರೆ तो हिंसक दुनिया की स्थापना होगी ಮತ್ತೆ ಅದರಿಂದ ಹಿಂಸಕ ಪ್ರಪಂಚದ ಸ್ಥಾಪನೆ ಆಗುತ್ತಾ या हिंसक राज्य स्थापन होगा। ಅಥವಾ ಅಹಿಂಸಕ ರಾಜ್ಯ ಸ್ಥಾಪನೆ ಆಗುತ್ತಾ? हिंसक दुनिया बन जाएगी। ಅದರಿಂದ ಮತ್ತೆ ಹಿಂಸಕ ಪ್ರಪಂಚನೇ ಆಗುತ್ತೆ. जो भी आए ಯಾರೇ ಬರ್ತಾರೆ जिन्होंने भी अपनी राजा इस दुनिया में स्थापन की ಯಾರ್ಯಾರು ಈ ಪ್ರಪಂಚದಲ್ಲಿ ರಾಜಾಯಿಯನ್ನ ಸ್ಥಾಪನೆ ಮಾಡ್ತಾರೆ चाहे इस्लाम धर्म के हो बौद्ध धर्म के हो क्रिश्चियन ಭಲೆ ಅವ್ರು ಇಸ್ಲಾಂ ಧರ್ಮದವರೇ ಆಗಿರ್ಲಿ ಬೌದ್ಧ ಧರ್ಮದವರೇ ಆಗಿರ್ಲಿ ಅಥವಾ ಕ್ರಿಶ್ಚಿಯನ್ ಧರ್ಮದವರೇ ಆಗಿರ್ಲಿ धर्म के हो सिख धर्म के हो ಅಥವಾ ಸಿಖ್ ಧರ್ಮದವರೇ ಆಗಿರ್ಲಿ सबने हिंसक युद्ध किए ಎಲ್ಲರೂ ಹಿಂಸಕ ಯುದ್ಧವನ್ನ ಮಾಡ್ತಾರೆ. और हिंसक युद्ध के आधार पर हिंसक राजा स्थापन कर ಮತ್ತೆ ಆ ಹಿಂಸಕ ಯುದ್ಧದ ಆಧಾರದಿಂದ ಹಿಂಸೆಯ ರಾಜಾಯಿಯನ್ನ ಸ್ಥಾಪನೆ ಮಾಡಿಬಿಡ್ತಾರೆ. भगवान तो महात्माओं से भी ऊंचा होता है। ಭಗವಂತ ಅಂತೂ ಮಹಾತ್ಮಗಳಿಗಿಂತನೂ ಜಾಸ್ತಿ ಶ್ರೇಷ್ಠರಾಗಿರ್ತಾರೆ. धर्म पिताओं से भी ऊंचा होता है। ಧರ್ಮಪಿತರಿಗಿಂತನೂ ಶ್ರೇಷ್ಠರಾಗಿರ್ತಾರೆ. जब महात्माएं और धर्म पिताओं ने कभी ये संदेश नहीं दिया ಯಾವಾಗ ಮಹಾತ್ಮಗಳು ಯಾರೇ ಇದ್ದಾರೆ ಅವರು ಮತ್ತೆ ಧರ್ಮಪಿತರು ಯಾರೇ ಇದ್ದಾರೆ ಅವ್ರು ಯಾರು ಈ ಸಂದೇಶವನ್ನೇ ಕೊಟ್ಟಿಲ್ಲ
कि हिंसा करो। ಅಂದರೆ ಹಿಂಸೆಯನ್ನು ಮಾಡಿ ಅಂತ. किसी ने ये कहा क्या ಯಾರಾದರೂ ಈ ಮಾತನ್ನು ಹೇಳಿದ್ರಾ? कि हिंसा करो? ಹಿಂಸೆಯನ್ನು ಮಾಡಿ ಅಂತ ಹೇಳಿದ್ರಾ ಯಾರಾದರೂ? तो भगवान फिर हिंसा कैसे करेगा ಮತ್ತು ಭಗವಂತ ಹಿಂಸೆಯನ್ನು ಯಾವ ರೀತಿ ಮಾಡ್ತಾರೆ? और हिंसा कैसे सिखाएगा? ಮತ್ತು ಅವ್ರು ಯಾವ ರೀತಿ ಹಿಂಸೆಯನ್ನು ಕಲಿಸ್ಕೊಡ್ತಾರೆ? ये तो शास्त्रों में अगड़म बगड़म बातें लिख दी है। ಇದಂತೂ ಶಾಸ್ತ್ರಗಳಲ್ಲಿ ಏನಾದರೂ ಉಲ್ಟಾ ಸುಲ್ಟ ಮಾತುಗಳನ್ನು ತಪ್ಪು ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ. कि भगवान ने हिंसक युद्ध कराया, ಅಂದರೆ ಭಗವಂತ ಬಂದ್ಬಿಟ್ಟು ಹಿಂಸಕ ಯುದ್ಧವನ್ನು ಮಾಡಿಸ್ತಾರೆ ಅಂತ. महाभारत युद्ध कराया, ಮಹಾಭಾರತ ಯುದ್ಧವನ್ನು ಮಾಡಿಸ್ತಾರೆ. ऐसी कोई बात नहीं। ವಾಸ್ತವದಲ್ಲಿ ಈ ಥರ ಅಂತೂ ಏನೂ ಮಾತೇ ಇಲ್ಲ. भगवान आते हैं तो ऐसा ज्ञान सुनाते हैं ಯಾವಾಗ ಭಗವಂತ ಬರ್ತಾರೆ ಆವಾಗ ಅವ್ರು ಆ ಥರ ಜ್ಞಾನವನ್ನು ಹೇಳ್ತಾರೆ. जिस ज्ञान को सुनने और सुनाने वाले ಆ ಜ್ಞಾನವನ್ನು ಕೇಳುವಂಥವ್ರು ಮತ್ತು ಹೇಳುವಂಥವ್ರು दोनों अहिंसक दुनिया का राज्य करते हैं। ಇಬ್ಬರು ಅಹಿಂಸಕ ಪ್ರಪಂಚದ ರಾಜ್ಯವನ್ನು ಮಾಡ್ತಾರೆ. अहिंसक दुनिया में जाते हैं, ಅಹಿಂಸಕ ಪ್ರಪಂಚದಲ್ಲೇ ಹೋಗ್ತಾರೆ. हिंसा की कोई बात ही नहीं। ಹಿಂಸೆದಂತೂ ಏನು ಮಾತೇ ಇಲ್ಲ. हिंसा देहधारियों का काम है, ಹಿಂಸೆ ಮಾಡೋದು ಇದಂತೂ ದೇಹದಾರಿಗಳ ಕೆಲಸ ಆಗಿದೆ, देह अभिमानियों का काम है। ದೇಹ ಅಭಿಮಾನಿಗಳ ಕೆಲಸ ಆಗಿದೆ. जो रूहानी पढ़ाई पढ़ने वाले हैं, ಯಾರು ರೂಹಾನಿ ವಿದ್ಯಾಭ್ಯಾಸವನ್ನು ಓದುವಂಥವ್ರಾಗಿದ್ದಾರೆ, रूहानी पढ़ाई पढ़ाने वाले हैं, ಈ ರೂಹಾನಿ ವಿದ್ಯಾಭ್ಯಾಸವನ್ನು ಓದಿಸುವಂಥವ್ರಾಗಿದ್ದಾರೆ, वो वाइब्रेशन की ताकत इकट्ठी करते हैं। ಅವರು ವೈಬ್ರೇಷನಿನ ಶಕ್ತಿಯನ್ನು ಒಂದುಗೂಡಿಸ್ತಾರೆ. कुरुक्षेत्र का मैदान। ಕುರುಕ್ಷೇತ್ರದ ಮೈದಾನ. ಹೇಳ್ತಾರೆ ಶ್ರೀಕೃಷ್ಣ ಯಾರಿದ್ದಾರೆ ಅವರು ಅರ್ಜುನನ್ಗೆ ಕುರುಕ್ಷೇತ್ರದ ಮೈದಾನದಲ್ಲಿ ಗೀತೆಯನ್ನು ಹೇಳಿದ್ರು ಅಂತ. ಅವ್ರು ಕೇಳ್ತಾರೆ ಮತ್ತೆ ಇಲ್ಲಿ ಕುರುಕ್ಷೇತ್ರ ಅಂದ್ರೆ ಯಾವ್ದಾಗಿದೆ? कुरु माने कर, क्षेत्र माने स्थान। ಕುರು ಅಂದ್ರೆ ಮಾಡಿ, ಕ್ಷೇತ್ರ ಅಂದ್ರೆ ಸ್ಥಾನ. गीता में कहा है इदम शरीरम कौन्तेय ಗೀತೆಯಲ್ಲಿ ಹೇಳಿದ್ದಾರೆ ಇದಂ ಶರೀರಂ ಕೌಂತೆಯ क्षेत्रम मिति अभिधीयते। ಕ್ಷೇತ್ರಂ ಮಿಥ್ಯ ವಿಧೀಯತೆ. ये शरीर क्या है? ಈ ಶರೀರನೇ ಏನಾಗಿದೆ? क्षेत्र है। ಇದು ಕ್ಷೇತ್ರ ಆಗಿದೆ. अच्छे और बुरे कर्म करने का क्षेत्र माने खेत। ಒಳ್ಳೆಯದು ಮತ್ತೆ ಕೆಟ್ಟದ್ದು ಕರ್ಮ ಮಾಡುವಂತ ಕ್ಷೇತ್ರ ಅಂದ್ರೆ ಮೈದಾನ. खेत है, खेत कहा जाता है युद्ध भूमि को। ಕ್ಷೇತ್ರ ಅಂತ ಹೇಳಲಾಗುತ್ತೆ ಯುದ್ಧ ಭೂಮಿಗೆ. इससे अच्छे कर्म भी हो सकते हैं इसमें, ಮತ್ತೆ ಇದರಿಂದ ಒಳ್ಳೆ ಕರ್ಮಗಳು ಆಗ್ಬೋದಾಗಿದೆ और बुरे कर्म भी हो सकते ಮತ್ತೆ हैं। ಕೆಟ್ಟ ಕರ್ಮಗಳು ಆಗ್ಬೋದಾಗಿದೆ. जो पहले ही श्लोक में बोला है गीता में, ಅದಕ್ಕೋಸ್ಕರ ಗೀತೆಯ ಮೊದಲನೇ ಶ್ಲೋಕದಲ್ಲೇ ಹೇಳ್ಬಿಟ್ಟಿದ್ದಾರೆ धर्म क्षेत्रे कुरुक्षेत्रे। ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳಿದ್ದಾರೆ. तो कुरुक्षेत्र वो कोई मैदान नहीं है ಮತ್ತೆ ಈ ಕುರುಕ್ಷೇತ್ರ ಅಂತ ಏನ್ ಹೇಳ್ತಾರೆ ಇದೇನ್ ಸ್ಥೂಲ ಮೈದಾನದ ಮಾತಲ್ಲ, जो दिल्ली और चंडीगढ़ के बीच में है। ಯಾವುದು ದಿಲ್ಲಿ ಮತ್ತೆ ಚಂಡೀಗಢಿನ ಮಧ್ಯದಲ್ಲಿದೆ. उस मैदान में 18 अक्षौणी नहीं इकट्ठे हो सकते। ಮತ್ತೆ ಆ ಮೈದಾನದಲ್ಲಂತೂ 18 ಅಕ್ಷೋಣಿ ಸೈನ್ಯ ಒಟ್ಟಿಗೆ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. 18 अक्षौणी की संख्या इतनी है 18 ಅಕ್ಷೋಣಿ ಅಂದ್ರೆ ಅದರ ಸಂಖ್ಯೆ ಇಷ್ಟ ಆಗಿದೆ. जितनी आज दुनिया की मनुष्यों की आबादी। ಎಷ್ಟು ಇವಾಗಿನ ಪ್ರಪಂಚದಲ್ಲಿ ಇವಾಗ ಮನುಷ್ಯರ ಜನಸಂಖ್ಯೆ ಎಷ್ಟಿದೆನೋ ಟೋಟಲ್ ಅಷ್ಟು. तो उस कुरुक्षेत्र की बात नहीं है। ಮತ್ತೆ ಆ ಕುರುಕ್ಷೇತ್ರದ ಮಾತಲ್ಲ. ये पाप और पुण्य का युद्ध हमारे शरीर के अंदर चलता है। ಮತ್ತೆ ಈ ಪಾಪ ಮತ್ತೆ ಪುಣ್ಯದ ಯುದ್ಧ ಇದು ನಮ್ಮ ಶರೀರದ ಒಳಗಡೆನೆ ನಡೆಯುತ್ತೆ. ये क्षेत्र है, ಇದು ಸಹ ಕ್ಷೇತ್ರ ಆಗಿದೆ, युद्ध भूमि है। ಇದು ಯುದ್ಧ ಭೂಮಿ ಆಗಿದೆ. इसी को कुरुक्षेत्र कहेंगे। ಇದಕ್ಕೆ ಕುರುಕ್ಷೇತ್ರ ಅಂತ ಹೇಳಲಾಗುತ್ತೆ. ये संगम युग में जो मनुष्य जीवन मिलता है ಈ ಸಂಗಮ ಯುಗದಲ್ಲಿ ಏನ್ ಮನುಷ್ಯನ ಜೀವನ ಸಿಗುತ್ತೆ
यही कुरुक्षेत्र है। ಇದೇ ಕುರುಕ್ಷೇತ್ರ ಆಗಿದೆ. मन के अंदर खराब और अच्छे दोनों प्रकार के संकल्प चलते हैं। ಮನಸ್ಸಿನಲ್ಲಿ ಒಳ್ಳೆ ವಿಚಾರಗಳು ಮತ್ತು ಕೆಟ್ಟ ವಿಚಾರಗಳು ಎರಡೂ ಪ್ರಕಾರದ ಸಂಕಲ್ಪಗಳು ನಡೆಯುತ್ತೆ. जो खराब संकल्प चलते हैं ಮತ್ತು ಯಾವಾಗ ಕೆಟ್ಟ ಸಂಕಲ್ಪಗಳು ನಡೆಯುತ್ತೆ वो कौरवी संकल्प हैं, ಅದು ಕೌರವರ ಸಂಕಲ್ಪಗಳಾಗಿದೆ. कौरव संप्रदाय के। ಕೌರವ ಸಂಪ್ರದಾಯದವರ ಸಂಕಲ್ಪಗಳಾಗಿದೆ. अच्छे संकल्प चलते हैं ಒಳ್ಳೆ ಸಂಕಲ್ಪಗಳು ನಡೆಯುತ್ತೆ ಅಂದರೆ वो पांडव संप्रदाय के संकल्प हैं। ಅದು ಪಾಂಡವ ಸಂಪ್ರದಾಯದವರ ಸಂಕಲ್ಪಗಳಾಗಿದೆ. दोनों के बीच में युद्ध चलता है। ಮತ್ತು ಆ ಇಬ್ಬರ ಮಧ್ಯದಲ್ಲೂ ಯುದ್ಧ ನಡೆಯುತ್ತೆ. परीक्षा भी होती है, ಪರೀಕ್ಷೆನೂ ಸಹ ನಡೆಯುತ್ತೆ. कौन कितना सच्चाई पर अडिग रह सकता है। ಅಂದರೆ ಯಾರು ಎಷ್ಟು ಸತ್ಯತೆ ಮೇಲೆ ಸ್ಥಿರರಾಗಿರ್ಬೋದಾಗಿದೆ ಅಂತ. ये माया की फाइनल परीक्षा भी होगी। ಇದು ಮಾಯೆಯ ಫೈನಲ್ ಪರೀಕ್ಷೆನೂ ಸಹ ಆಗುತ್ತೆ. उस फाइनल परीक्षा में ಮತ್ತು ಆ ಫೈನಲ್ ಪರೀಕ್ಷೆಯಲ್ಲಿ नंबर बन जाएंगे ನಂಬರ್ 1 आಗಿ ಹೋಗ್ತಾರೆ. कि 100% सच्चा कौन है। ಅಂದರೆ 100% ಸತ್ಯ ಯಾರಾಗಿದ್ದಾರೆ. 99.99% सच्चा कौन है। ಅಂದರೆ 99.25% ಇರುವಂಥವ್ರು ಯಾರಾಗಿದ್ದಾರೆ. 99.5% सच्चा कौन है। 99.5% ಉಳ್ಳುವಂಥವ್ರು ಪಾಸ್ ಆಗುವಂಥವ್ರು ಯಾರಾಗಿದ್ದಾರೆ. वो एक ही बात। ಅದಂತೂ ಒಂದೇ ಮಾತಾಗಿದೆ. अगर ये युद्ध न हो ಒಂದು ವೇಳೆ ಈ ಯುದ್ಧನೇ ಆಗಲಿಲ್ಲ ಅಂದರೆ तो पता ही नहीं चलेगा, ಅವಾಗ ಮತ್ತೆ ಗೊತ್ತೇ ಆಗೋದಿಲ್ಲ. नंबर बनेंगे नहीं। ನಂಬರ್ಗಳಾಗೋದೇ ಇಲ್ಲ. 500-700 करोड़ आत्माएं सब नंबरवार इस सृष्टि पर उतरनी है। 500-700 ಕೋಟಿ ಆತ್ಮಗಳೆಲ್ಲರೂ ನಂಬರ್ ವಾರಾಗಿ ಸೃಷ್ಟಿಯಲ್ಲಿ ಇಳಿಬೇಕಾಗಿದೆ. नंबरवार वापस जावेंगी। ಎಲ್ಲರೂ ನಂಬರ್ ವಾರಾಗೆ ವಾಪಸ್ ಹೋಗ್ತಾರೆ. शरीरम रथम विद्धि इंद्रियाणि हयानाहु। ಶರೀರಂ ರಥಂ ವಿದ್ಧಿ ಇಂದ್ರಿಯಾಣಿ ಹಯಾನ್ಯವು. गीता में मुख्य पृष्ठ पर रथ दिखाया है। ಗೀತೆಯಲ್ಲಿ ಮೊದಲನೇ ಮುಖ್ಯ ಪೇಜ್ನ ಮೇಲೆ ರಥವನ್ನು ತೋರಿಸಿದ್ದಾರೆ. रथ में रथी बैठा अर्जुन दिखाया है। ಮತ್ತೆ ಆ ರಥದಲ್ಲಿ ಕುತ್ಕೊಂಡಿರುವಂತ ರಥಿ ಅರ್ಜುನನ್ನ ತೋರಿಸಿದ್ದಾರೆ. और रथी का साथ देने वाला सारथी। ಮತ್ತೆ ಆ ರಥಿಗೆ ಯಾರಿದ್ದಾರೆ ಅವ್ರಿಗೆ ಸಹಯೋಗ ಕೊಡುವಂತ ಸಾರಥಿ. जो रथ को चलाने वाला है ಯಾರು ರಥವನ್ನ ನಡೆಸುವಂತವರಾಗಿದ್ದಾರೆ वो भगवान दिखाया है। ಅವರು ಭಗವಂತ ಅಂತ ತೋರಿಸಿದ್ದಾರೆ. परंतु भगवान कृष्ण को बताई दिए। ಆದ್ರೆ ಭಗವಂತ ಅಂತ ಕೃಷ್ಣನ್ಗೆ ಹೇಳ್ಬಿಟ್ಟಿದ್ದಾರೆ. और वो कृष्ण भगवान ಮತ್ತೆ ಆ ಕೃಷ್ಣ ಭಗವಂತ 4 घोड़ों की गाड़ी की लगाम को अपने हाथ से कंट्रोल करते हैं। ಮತ್ತೆ ಅವರು 4 ಕುದುರೆ ಉಳ್ಳುವಂತ ಅವರು ಲಗಾಮ್ ಏನಿದೆ ಕಂಟ್ರೋಲಿಂಗ್ ಅದನ್ನ ತಮ್ಮ ಕೈಯಲ್ಲೇ ಹಿಡ್ಕೊಂತಾರೆ. लगाम हुई बुद्धि रूपी लगाम। ಮತ್ತೆ ಆ ಕಂಟ್ರೋಲ್ ಮಾಡುವಂತ ದಾರ ಏನಾಯ್ತು ಅದು ಬುದ್ಧಿ ರೂಪಿ ಕಂಟ್ರೋಲ್ ಮಾಡುವಂತ ದಾರ ಆಗಿದೆ. मन बुद्धि को लगाम दिया जाता है। ಅಂದ್ರೆ ಮನ್ಬುದ್ಧಿಗೆ ಕಡಿವಾಣ ಹಾಕಬೇಕಾಗುತ್ತೆ. वास्तव में स्थूल बातें कुछ है ही नहीं। ವಾಸ್ತವದಲ್ಲಂತೂ ಸ್ಥೂಲ ಮಾತುಗಳಂತೂ ಏನು ಇಲ್ವೇ ಇಲ್ಲ. हाँ, गीता में कुछ अक्षर ठीक हैं। ಹಾ, ಗೀತೆಯಲ್ಲಿ ಕೆಲವು ಅಕ್ಷರಗಳಂತೂ ಸರಿಯಾಗಿದೆ. बाकी तो सब झूठ ही झूठ है। ಮಿಕ್ಕಿದ ಮಾತುಗಳಂತೂ ಎಲ್ಲ ಸುಳ್ಳೇ ಸುಳ್ಳಾಗಿದೆ. तो गीता के वाक्यों को समझाने वाला भी अच्छा चाहिए। ಗೀತೆಯ ವಾಕ್ಯಗಳನ್ನ ತಿಳಿಸುವಂತವರು ಸಹ ಒಳ್ಳೆಯವರೇ ಬೇಕಾಗಿದೆ. गीता तुम सुनते तो सभी हो, ಗೀತೆಯನ್ನಂತೂ ನೀವೆಲ್ಲರೂ ಕೇಳ್ತೀರಾ, फिर भूल जाते हो। ಮತ್ತೆ ಮರ್ತೋಗ್ಬಿಡ್ತೀರಾ. क्योंकि अंतर्मुख तो कोई है ही नहीं। ಯಾಕೆಂದ್ರೆ ಅಂತರ್ಮುಖ ಅಂತೂ ಯಾರೂ ಇಲ್ವೇ ಇಲ್ಲ.
बहिर्मुख होकर के बाहर की दुनिया में उसके अर्थ लगाते हैं। ಬಹಿರ್ಮುಖಿ ಆಗ್ಬಿಟ್ಟು ಹೊರಗಡೆ ಪ್ರಪಂಚದಲ್ಲಿ ಅದರ ಅರ್ಥವನ್ನ ತಿಳ್ಕೊಂತಾರೆ. और सभी बाहरमुखी है। ಮತ್ತೆ ಎಲ್ಲರೂ ಹೊರಗಡೆ ಮುಖಿ ಆಗಿದ್ದಾರೆ, ಬಹಿರ್ಮುಖಿ ಆಗಿದ್ದಾರೆ. वो दिखलाते हैं कि कृष्ण रथ में बैठ करके ಮತ್ತೆ ಅವರಂತೂ ತೋರಿಸ್ತಾರೆ ಕೃಷ್ಣ ರಥದ ಮೇಲೆ ಕುತ್ಕೊಂಡ್ಬಿಟ್ಟು अर्जुन को ज्ञान देते हैं। ಅರ್ಜುನನ್ಗೆ ಜ್ಞಾನವನ್ನ ಕೊಡ್ತಾರೆ. कौन दिखलाते हैं? ಯಾರು ಅಂತ ತೋರಿಸ್ತಾರೆ? है भक्ति मार्ग वाले दिखलाते हैं ಭಕ್ತಿ ಮಾರ್ಗದಲ್ಲಿರೋರು ತೋರಿಸ್ತಾರಾ? कि अर्जुन के रथ में ಅಂದ್ರೆ ಅರ್ಜುನನ ರಥದಲ್ಲಿ कृष्ण बैठ करके ध्यान देते हैं। ಕೃಷ್ಣ ಕುತ್ಕೊಂಡ್ಬಿಟ್ಟು ಜ್ಞಾನವನ್ನ ಕೊಡ್ತಾರೆ. उन्होंने भी देह का अर्थ ले लिया, ಅವರು ಸಹ ದೇಹದ ಅರ್ಥ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ, स्थूल अर्थ उठा लिया। ಸ್ಥೂಲ ಅರ್ಥದಲ್ಲಿ ತಿಳ್ಕೊಂಡ್ಬಿಡ್ತಾರೆ. वास्तव में शास्त्रों में बोला हुआ भी है, ವಾಸ್ತವದಲ್ಲಿ ಶಾಸ್ತ್ರಗಳಲ್ಲಂತೂ ಹೇಳಿದ್ದಾರೆ, शरीरम रथम विद्धि ಶರೀರಂ ರಥಂ ವಿದ್ಧಿ इंद्रियाणि हयान्याहु। ಇಂದ್ರಿಯಾಣಿ ಹಯಾನ್ಯಾಹು. शरीर को रथ समझ, ಅಂದ್ರೆ ಶರೀರಕ್ಕೆ ರಥ ಅಂತ ತಿಳ್ಕೊಳ್ಳಿ, इंद्रियों को घोड़ा समझ, ಇಂದ್ರಿಯಗಳಿಗೆ ಕುದುರೆ ಅಂತ ತಿಳ್ಕೊಳ್ಳಿ, और बुद्धि को लगाम समझ। ಮತ್ತೆ ಬುದ್ಧಿಗೆ ಕಡಿವಾಣ ಅಂತ ತಿಳ್ಕೊಳ್ಳಿ. ये वेद का अर्थ है। ಮತ್ತೆ ಇದು ಬೇಹದ್ದಿನ ಅರ್ಥ. हद की बुद्धि वाले विकारी मनुष्यों ने नहीं समझा। ಹದ್ದಿನ ಬುದ್ಧಿ ಉಳ್ಳಂತವರು ವಿಕಾರಿ ಮನುಷ್ಯರು ಯಾರಿದ್ದಾರೆ ಅವರು ಇದರ ಅರ್ಥವನ್ನ ತಿಳ್ಕೊಳ್ಳೋದಿಲ್ಲ. और स्थूल रथ दिखाई दिया। ಮತ್ತೆ ಸ್ಥೂಲ ರಥವನ್ನ ತೋರಿಸ್ಬಿಡ್ತಾರೆ ಅವರು. चलो स्थूल रथ दिखा भी दो चित्रों में, ಹೋಗ್ಲಿ ಬಿಡಿ, ಸ್ಥೂಲ ರಥವನ್ನ ಚಿತ್ರಗಳಲ್ಲಿ ತೋರಿಸ್ಬಿಡಿ, समझाने के लिए। ಅಂದ್ರೆ ಬೇರೆಯವರಿಗೆ ತಿಳಿಸ್ಲಿಕ್ಕೋಸ್ಕರ ಭಲೆ ಚಿತ್ರದಲ್ಲಿ ತೋರಿಸಿ, परंतु समझानी तो सच्ची सच्ची देवे। ಆದ್ರೆ ಅದರ ಅರ್ಥ ಆದ್ರೂ ಸತ್ಯವಾಗಿರುವಂತ ಅರ್ಥವನ್ನೇ ಹೇಳ್ಬೇಕಾಗಿದೆ ಅಲ್ವಾ? वो समझानी सिवाय बाप के कोई दे ही नहीं सकता। ಆ ತಿಳುವಳಿಕೆಯನ್ನ ಒಬ್ಬ ತಂದೆಯನ್ನ ಬಿಟ್ಟು ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. बाप आकर के बताते हैं ತಂದೆನೇ ಬಂದ್ಬಿಟ್ಟು ಹೇಳ್ತಾರೆ कि अर्जुन कौन है। ಅರ್ಜುನ ಯಾರಾಗಿದ್ದಾರೆ? श्रेष्ठ ते श्रेष्ठ भाग्य का अर्जन करने वाला दुनिया में कौन है। ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಾಗ್ಯದ ಅರ್ಜನೆಯನ್ನ ಮಾಡುವಂತವರು ಪ್ರಪಂಚದಲ್ಲಿ ಯಾರಾಗಿದ್ದಾರೆ? हैं? अरे इस मनुष्य सृष्टि में ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಈ ಮನುಷ್ಯ ಸೃಷ್ಟಿಯಲ್ಲಿ कोई तो हीरो पार्टधारी होगा। ಯಾರಾದ್ರೂ ಹೀರೋ ಪಾತ್ರಧಾರಿ ಆಗಿರ್ತಾರೆ ಅಲ್ವಾ? जो हीरो पार्टधारी है ಯಾರು ಹೀರೋ ಪಾತ್ರಧಾರಿ ಆಗಿರ್ತಾರೆ वो ही श्रेष्ठ ते श्रेष्ठ सद्भाग्य का अर्जन करने वाला है। ಅವರೇ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಸದ್ಭಾಗ್ಯದ ಅರ್ಜನೆ ಮಾಡುವಂತವರಾಗಿದ್ದಾರೆ. हीरे समान जीवन बनता है, ವಜ್ರದ ಸಮಾನ ಜೀವನ ಆಗುತ್ತೆ. जिसकी यादगार है आज भी। ಅದರ ನೆನಪಾರ್ಥ ಇವಾಗೂ ಸಹ ಇದೆ. क्या? ಏನಂತ ಇದೆ? कौन सा हीरा? ಯಾವ ವಜ್ರ ಆಗಿದೆ? कोहिनूर हीरा। ಕೊಹಿನೂರು ವಜ್ರ ಆಗಿದೆ. ये है नूर हीरा। ಇದಾಗಿದೆ ನೂರು ವಜ್ರ. नूर माने रोशनी। ನೂರು ಅಂದ್ರೇನೆ ಪ್ರಕಾಶ. चेहरे पे नूर आता है ना, ಮುಖದ ಮೇಲೆ ಕಳೆ ಬರುತ್ತೆ ಅಲ್ವಾ, ಪ್ರಕಾಶ ಇರುತ್ತೆ ಅಲ್ವಾ? तो कहते हैं नूर हीरा। ಅದಕ್ಕೆ ಮತ್ತೆ ಹೇಳ್ತಾರೆ ಆ ಪ್ರಕಾಶ ಉಳ್ಳುವಂತ ವಜ್ರ ಆಗಿದೆ ಅಂತ. तो राजयोग से ये नूर आता है। ಮತ್ತೆ ರಾಜಯೋಗದಿಂದನೇ ಈ ಪ್ರಕಾಶ ಬರುತ್ತೆ. तो ऐसा अर्जुन है, ಮತ್ತೆ ಆ ಥರ ಅರ್ಜುನ ಆಗಿದ್ದಾರೆ, सद्भाग्य का अर्जन करने वाला है। ಸದ್ಭಾಗ್ಯದ ಅರ್ಜನೆಯನ್ನ ಮಾಡುವಂತವ್ರಾಗಿದ್ದಾರೆ. भागीरथ भी उसका नाम है। ಭಾಗೀರಥ ಅಂತನೂ ಅವ್ರ ಹೆಸರಾಗಿದೆ. कैसा रथ है? ಯಾವ ಥರ ರಥ ಆಗಿದೆ? भाग्यशाली रथ। ಭಾಗ್ಯಶಾಲಿ ರಥ. भाग्यशाली कैसे? ಅವ್ರು ಭಾಗ್ಯಶಾಲಿ ಯಾವ ರೀತಿ ಆಗಿದ್ದಾರೆ? कि उस रथ में भगवान आकर के विराजमान होते। ಆ ರಥದಲ್ಲಿ ಭಗವಂತ ಬಂದ್ಬಿಟ್ಟು ವಿರಾಜಮಾನ ಆಗ್ತಾರೆ. उस रथ को आकर कौन चलाते हैं? ಆ ರಥವನ್ನ ಬಂದ್ಬಿಟ್ಟು ಯಾರು ನಡೆಸ್ತಾರೆ? स्वयं भगवान चलाते हैं। ಸ್ವಯಂ ಭಗವಂತ ನಡೆಸ್ತಾರೆ. तो भाग्यशाली रथ है। ಅದಕ್ಕೆ ಮತ್ತೆ ಅವರು ಭಾಗ್ಯಶಾಲಿ ರಥ ಆಗಿದ್ದಾರೆ. किसका रथ है? ಯಾರ ರಥ ಆಗಿದೆ? अर्जुन का रथ है। ಅರ್ಜುನನ ರಥ ಆಗಿದೆ. चलाते कौन है? ಅದನ್ನ ನಡೆಸುವಂತವ್ರು ಯಾರಾಗಿದ್ದಾರೆ?
भगवान बाप चलाते हैं। ಭಗವಂತ ತಂದೆನೇ ಅದನ್ನು ನಡೆಸ್ತಾರೆ. वो भगवान बाप जो बुद्धिमानों की बुद्धि है। ಆ ಭಗವಂತ ತಂದೆ ಯಾರು ಬುದ್ಧಿವಂತರಿಗೂ ಸಹ ಬುದ್ಧಿವಂತ ಆಗಿದ್ದಾರೆ. है इंद्रियों रूपी घोड़ों की लगाम, ಇಂದ್ರಿಯ ರೂಪಿ ಕುದುರೆಗಳ ಕಡಿವಾಣವನ್ನ इंद्रियाणि हयान्याहो। ಇಂದ್ರಿಯಾಣಿ ಹಯಾನ್ಯವು. हयान्य माने घोड़े, इंद्रियों रूपी घोड़ों को ಹಯಾನ್ ಅಂದರೆ ಕುದುರೆ, ಇಂದ್ರಿಯ ಅಂದರೆ ಇಂದ್ರಿಯಗಳು. ಈ ಇಂದ್ರಿಯ ರೂಪಿ ಕುದುರೆಗಳನ್ನು बुद्धि की लगाम देते हैं। ಬುದ್ಧಿಯ ಕಡಿವಾಣವನ್ನು ಕೊಡ್ತಾರೆ. देह में प्रवेश करता है, ದೇಹದಲ್ಲಿ ಪ್ರವೇಶ ಮಾಡ್ತಾರೆ, रथ में प्रवेश करता है। ರಥದಲ್ಲಿ ಪ್ರವೇಶ ಮಾಡ್ತಾರೆ. क्या अर्जुन की आत्मा ली, आत्मा को बस में किया, ಅಂದರೆ ಅರ್ಜುನನ ಆತ್ಮನ ತಗೊಂತಾರ, ಆತ್ಮನ ವಶದಲ್ಲಿ ಮಾಡ್ಕೊಂತಾರ, या रथ को कंट्रोल किया ಅಥವಾ ಅವ್ರ ರಥವನ್ನ ಕಂಟ್ರೋಲ್ ಮಾಡ್ಕೊಂತಾರ. है? क्या कंट्रोल किया? ಏನು ಕಂಟ್ರೋಲ್ ಮಾಡ್ಕೊಂತಾರೆ? आत्मा कंट्रोल किया। ಯಾರು ಅಂದ್ರು ಆತ್ಮನ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆತ್ಮನ ಕಂಟ್ರೋಲ್ ಮಾಡ್ಕೊಂತಾರ. आत्मा को स्वतंत्र नहीं छोड़ा। ಆತ್ಮನ ಸ್ವತಂತ್ರವಾಗಿ ಬಿಟ್ಟಿಲ್ಲ. श्रीमत पर चलना चाहो तो चलो, ಶ್ರೀಮತದ ಅನುಸಾರವಾಗಿ ನಡಿಬೇಕು ಅಂದ್ರೆ ನಡೀರಿ, न चलना चाहो न चलो। ನಡಿಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ. स्वतंत्र रहो, स्वतंत्र रहने दो। ಸ್ವತಂತ್ರವಾಗಿರಿ, ಮತ್ತೆ ಬೇರೆಯವ್ರಿಗೂ ಸ್ವತಂತ್ರವಾಗಿರ್ಲಿಕ್ಕೆ ಬಿಡಿ. ये नियम शिव बाप ने नहीं अपनाया। ಈ ನಿಯಮವನ್ನ ಶಿವ ತಂದೆ ಏನು ಅಳವಡಿಸ್ಕೊಂಡಿಲ್ವಾ? अपनाया ना। ಅಳವಡಿಸ್ಕೊಂಡಿದ್ದಾರೆ ಅಲ್ವಾ? अरे अपनाया, उसने तन को कंट्रोल किया। ಅಳವಡಿಸ್ಕೊಂಡಿದ್ದಾರೆ, ಅವ್ರ ಶರೀರವನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. क्या याद की भी यही बात है, यही रहस्य है, यही ನೆನಪಿಂದು ಸಹ ಇದೇ ಮಾತಾಗಿದೆ, ಇದೇ ರಹಸ್ಯ ಆಗಿದೆ, इतिहास है। क्या ಇದೇ ರಹಸ್ಯ ಆಗಿದೆ. बांधेली माताओं का तन भले कोई कंट्रोल कर ले, ಅಂದ್ರೆ ಬಂದೇಲಿ ಮಾತೇರು ಯಾರೇ ಇದ್ದಾರೆ, ಬಲೆ ಯಾರಾದ್ರೂ ಅವ್ರ ಶರೀರವನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ಲಿ, लेकिन मन बुद्धि रूपी आत्मा को कोई कंट्रोल नहीं कर सकता। ಆದ್ರೆ ಮನಬುದ್ಧಿ ರೂಪಿ ಆತ್ಮನ್ನ ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ईश्वर भी कंट्रोल नहीं करता। ಈಶ್ವರನು ಸಹ ಕಂಟ್ರೋಲ್ ಮಾಡೋದಿಲ್ಲ. शिव बाप अर्जुन की आत्मा को कंट्रोल करता है ಶಿವ ತಂದೆ ಅರ್ಜುನನ ಆತ್ಮನ್ನ ಕಂಟ್ರೋಲ್ ಮಾಡ್ತಾರ, कि उसके शरीर रूपी रथ को कंट्रोल करता है। ಅಥವಾ ಅವ್ರ ಶರೀರ ರೂಪಿ ರಥವನ್ನ ಕಂಟ್ರೋಲ್ ಮಾಡ್ತಾರ. है शरीर रूपी रथ को कंट्रोल करता है, ಅವರು ಅವರ ಶರೀರ ರೂಪಿ ರಥವನ್ನ ಕಂಟ್ರೋಲ್ ಮಾಡ್ತಾರೆ. आत्मा को स्वतंत्र छोड़ता है। ಆತ್ಮನ್ನ ಸ್ವತಂತ್ರವಾಗಿ ಬಿಟ್ಬಿಡ್ತಾರೆ. चाहो तुम अच्छे संकल्प करो, ಅಂದ್ರೆ ನೀವು ಬೇಕು ಅಂದ್ರೆ ಒಳ್ಳೆ ಸಂಕಲ್ಪವನ್ನ ಮಾಡಿ, चाहो तुम व्यर्थ आसुरी संकल्प करो। ಅಥವಾ ಬೇಕಂದ್ರೆ ನೀವು ಆಸುರಿ ಸಂಕಲ್ಪ, ವ್ಯರ್ಥ ಸಂಕಲ್ಪಗಳನ್ನಾದ್ರೂ ಮಾಡ್ಕೊಳ್ಳಿ. अच्छे संकल्प करोगे, कर्मेंद्रियों से अच्छे कर्म करोगे, ಒಳ್ಳೆ ಸಂಕಲ್ಪವನ್ನ ಮಾಡಿದ್ರೆ, ಕರ್ಮೇಂದ್ರಿಯಗಳಿಂದ ಒಳ್ಳೆ ಕರ್ಮವನ್ನ ಮಾಡಿದ್ರೆ, अच्छी वाचा चलाओगे, ಒಳ್ಳೆ ವಾಣಿಯನ್ನ ನುಡಿಸಿದ್ರೆ, श्रीमत के अनुकूल चलाओगे, ಶ್ರೀಮತದ ಅನುಕೂಲವಾಗಿ ನಡೆದ್ರೆ, तो सुखी रहोगे जन्म जन्मांतर। ಅವಾಗ ಮತ್ತೆ ನೀವು ಜನ್ಮ ಜನ್ಮಾಂತರ ಸುಖಿಯಾಗಿರ್ತೀರಾ. नहीं चलाओगे ಒಂದ್ ವೇಳೆ ನಡೀಲಿಲ್ಲ ಅಂದ್ರೆ तो जन्म जन्मांतर दुखी हो जाओगे। ಮತ್ತೆ ನೀವು ಜನ್ಮ ಜನ್ಮಾಂತರ ದುಃಖಿ ಆಗೋಗ್ತೀರಾ. तो आत्मा को कंट्रोल किया ಮತ್ತೆ ಆತ್ಮನ್ನ ಕಂಟ್ರೋಲ್ ಮಾಡ್ತೀರಾ, या तन को कंट्रोल किया ಅಥವಾ ಶರೀರವನ್ನ ಕಂಟ್ರೋಲ್ ಮಾಡ್ತೀರಾ? है? तन को कंट्रोल किया ಶರೀರವನ್ನ ಕಂಟ್ರೋಲ್ ಮಾಡ್ತೀರಾ. तो वो अर्जुन वास्तव में कोई दूसरी आत्मा नहीं है। ಮತ್ತೆ ಆ ಅರ್ಜುನ ವಾಸ್ತವದಲ್ಲಿ ಯಾವುದೇ ಬೇರೆ ಆತ್ಮ ಆಗಿಲ್ಲ. अर्जुन माने अर्जन करने वाला, ಅರ್ಜುನ ಅಂದ್ರೇನೆ ಅರ್ಜನೆಯನ್ನ ಮಾಡುವಂತವ್ರು, कमाई करने वाला, ಸಂಪಾದನೆಯನ್ನ ಮಾಡುವಂತವ್ರು, धन का उपार्जन करने वाला। ಧನ ಸಂಪತ್ತಿಯ ಉಪಾರ್ಜನೆಯನ್ನ ಮಾಡುವಂತವ್ರು. और धन कौन सा श्रेष्ठ है? ಮತ್ತೆ ಧನ ಸಂಪತ್ತಿಯಲ್ಲಿ ಯಾವ ಧನ ಶ್ರೇಷ್ಠ ಆಗಿದೆ? बड़े ते बड़ा धन श्रेष्ठ ते श्रेष्ठ है ज्ञान धन। ದೊಡ್ಡಕ್ಕಿಂತ ದೊಡ್ಡ ಧನ ಸಂಪತ್ತಿ ಏನಾಗಿದೆ? ಶ್ರೇಷ್ಠಕ್ಕಿಂತ ಶ್ರೇಷ್ಠ ಧನ ಸಂಪತ್ತಿ ಜ್ಞಾನದ ಧನ ಸಂಪತ್ತಿ ಆಗಿದೆ. और ज्ञान कहा जाता है जानकारी को। ಮತ್ತೆ ಜ್ಞಾನ ಅಂತ ಹೇಳಲಾಗುತ್ತೆ ತಿಳುವಳಿಕೆಗೆ.
काहे की जानकारी? ಯಾವ ಮಾತಿನ ತಿಳುವಳಿಕೆ? सत्य की जानकारी। ಸತ್ಯದ ತಿಳುವಳಿಕೆ. तो वो सत्य की जानकारी देने वाला ಮತ್ತೆ ಆ ಸತ್ಯದ ತಿಳುವಳಿಕೆಯನ್ನು ಕೊಡುವಂಥವ್ರು भगवान अर्जुन के रथ में प्रवेश करता है। ಭಗವಂತ ಅರ್ಜುನನ ರಥದಲ್ಲಿ ಪ್ರವೇಶ ಮಾಡ್ತಾರೆ. रथ माना शरीर। ರಥ ಅಂದ್ರೇನೆ ಶರೀರ. शास्त्रों में भी कहा है ಶಾಸ್ತ್ರಗಳಲ್ಲೂ ಸಹ ಹೇಳಿದ್ದಾರೆ, शरीरम रथम विद्धि ಶರೀರಂ ರಥಂ ವಿದ್ಧಿ इंद्रियाणि हयान्याव। ಇಂದ್ರಿಯಾಣಿ ಹಯಾನ್ಯವು. शरीर को रथ समझ ಶರೀರಕ್ಕೆ ರಥ ಅಂತ ತಿಳ್ಕೊಳ್ಳಿ, और इंद्रियों को घोड़ा समझ। ಮತ್ತೆ ಇಂದ್ರಿಯಗಳಿಗೆ ಕುದುರೆ ಅಂತ ತಿಳ್ಕೊಳ್ಳಿ. तो दिखाया गया ಮತ್ತೆ ತೋರಿಸಿದ್ದಾರೆ ಆ ರೀತಿ. गीता के मुख पृष्ठ पर ಗೀತೆಯ ಮೊದಲನೇ ಪೇಜ್ನಲ್ಲಿ ತೋರಿಸಿದ್ದಾರೆ कि अर्जुन के शरीर रूपी रथ में ಅರ್ಜುನನ ಶರೀರೂಪಿ ರಥದಲ್ಲಿ भगवान प्रवेश होकर के ಭಗವಂತ ಪ್ರವೇಶ ಆಗ್ಬಿಟ್ಟು उस रथ को कंट्रोल करते हैं। ಆ ರಥವನ್ನ ಕಂಟ್ರೋಲ್ ಮಾಡ್ತಾರೆ. किसको कंट्रोल करते? ಯಾರನ್ನ ಕಂಟ್ರೋಲ್ ಮಾಡ್ತಾರೆ? रथ को। ರಥವನ್ನ ಕಂಟ್ರೋಲ್ ಮಾಡ್ತಾರೆ. आत्मा को नहीं। ಆತ್ಮನ್ನ ಕಂಟ್ರೋಲ್ ಮಾಡೋದಿಲ್ವಾ? रथ को कंट्रोल करते ರಥವನ್ನ ಕಂಟ್ರೋಲ್ ಮಾಡ್ತಾರ या आत्मा को कंट्रोल करते? ಅಥವಾ ಆತ್ಮನ್ನ ಕಂಟ್ರೋಲ್ ಮಾಡ್ತಾರ? आत्मा को नहीं कंट्रोल करते। ಆತ್ಮನ್ನ ಕಂಟ್ರೋಲ್ ಮಾಡೋದಿಲ್ಲ. आत्मा को स्वतंत्र छोड़ते। ಆತ್ಮನ್ನ ಸ್ವತಂತ್ರವಾಗಿ ಬಿಟ್ಬಿಡ್ತಾರೆ. मेरी बात मानो या न मानो। ನನ್ನ ಮಾತನ್ನ ಕೇಳಿ ಅಥವಾ ಕೇಳದೆ ಇಲ್ಲದೆ ಇರಿ. जब तुम्हारी समझ में आ जाए तब मानो। ಯಾವಾಗ ನಿಮ್ಗೆ ಅರ್ಥ ಆಗೋಗ್ಬಿಡುತ್ತೋ ಆವಾಗ ನೀವು ಒಪ್ಕೊಳ್ಳಿ, ಕೇಳಿ. फोर्स नहीं करते। ಫೋರ್ಸ್ ಮಾಡೋದಿಲ್ಲ. ऊंचते ऊंचे ना, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗಿದ್ದಾರೆ ಅಲ್ವಾ? तो वो ऊंचते ऊंचे कभी जोर जबरदस्ती नहीं करता। ಮತ್ತೆ ಆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಯಾರಿದ್ದಾರೆ ಅವ್ರು ಯಾವತ್ತೂ ಜೋರ್ ಜಬರ್ದಸ್ತಿ ಮಾಡೋದಿಲ್ಲ, ಅಂದ್ರೆ ಒತ್ತಾಯ ಮಾಡಲ್ಲ. क्या स्वतंत्र रहो और स्वतंत्र रहने। ಅಂದ್ರೆ ಸ್ವತಂತ್ರವಾಗಿರಿ ಮತ್ತೆ ಬೇರೆಯವ್ರಿಗೂ ಸ್ವತಂತ್ರವಾಗಿರ್ಲಿಕ್ಕೆ ಬಿಡಿ. आत्मा को कंट्रोल नहीं किया। ಆತ್ಮನ್ನ ಕಂಟ್ರೋಲ್ ಮಾಡಲಿಲ್ಲ. अर्जुन की आत्मा को भी कंट्रोल नहीं करता। ಅರ್ಜುನನ ಆತ್ಮನಿಗೂ ಸಹ ಕಂಟ್ರೋಲ್ ಮಾಡೋದಿಲ್ಲ. कोई भी मनुष्य मात्र की आत्मा को कंट्रोल नहीं करता। ಯಾವುದೇ ಮನುಷ್ಯ ಮಾತ್ರ ಇದ್ದಾರೆ, ಯಾರಿಗೂ ಸಹ ಕಂಟ್ರೋಲ್ ಮಾಡಲ್ಲ. महाभारत युद्ध के महानायक अर्जुन एक नहीं अपितु अनेक। ಮಹಾಭಾರತ ಯುದ್ಧದ ಮಹಾನಾಯಕ ಕೇವಲ ಅರ್ಜುನ ಒಬ್ಬನೇ ಅಲ್ಲ, ಇವಾಗಂತೂ ಎಲ್ಲರೂ ಆಗಿದ್ದಾರೆ, ಅನೇಕರಾಗಿದ್ದಾರೆ. भगवान ने अर्जुन का नाम कौनते क्यों बोला? ಭಗವಂತ ಅರ್ಜುನನ ಹೆಸರಿಗೆ ಕೌಂತೆಯ ಅಂತ ಯಾಕೆ ಹೇಳ್ತಾರೆ? अर्जुन का नाम कौनते क्यों बोला? इसलिए बोला कि वो कुंती का पुत्र था। ಅದಕ್ಕೆ ಬಾಬಾ ಹೇಳ್ತಾರೆ ಕೌಂತೆಯ ಅಂತ ಅದಕ್ಕೋಸ್ಕರ ಹೇಳ್ತಾರೆ, ಯಾಕೆಂದ್ರೆ ಅವರು ಕುಂತಿಯ ಮಗ ಆಗಿದ್ದ. तो मतलब एक था। तो मतलब एक था। ಅಂದ್ರೆ ಇವ್ರು ಹೇಳ್ತಾರೆ ಹಂಗಾದ್ರೆ ಅವ್ರು ಒಬ್ರೇ ಇದ್ರು. जो अर्जुन था वो एक था। ಅರ್ಜುನ ಯಾರಿದ್ರು? ಅವ್ರು ಒಬ್ರೇ ಆಗಿದ್ರು. कुंती एक नहीं थी तो कौनते एक कैसे होगा? ಕುಂತಿನೇ ಒಬ್ರಾಗಿಲ್ಲ ಅಂದ್ರೆ ಕೌಂತೆಯ ಒಬ್ರು ಯಾವ ತರ ಆಗ್ಲಿಕ್ಕಾಗುತ್ತೆ? कुंती ये महाभारत में जितने भी नाम आए हैं ಮಹಾಭಾರತದಲ್ಲಿ ಎಷ್ಟೇ ಹೆಸರುಗಳು ಬಂದಿದೆ, वो सारी सृष्टि में जितने भी मनुष्यों के ग्रुप हैं ಅಂದ್ರೆ ಅದು ಇಡೀ ಸೃಷ್ಟಿಯಲ್ಲಿ ಎಷ್ಟೇ ಮನುಷ್ಯರ ಗ್ರೂಪ್ ಇದೆ, उन ग्रुप्स को इंट्रोड्यूस करते हैं। ಆ ಎಲ್ಲ ಗ್ರೂಪ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. आत्मा है, ये शरीर रूपी चोला लेकर के पार्ट बजाती है रंगमंच पर। ಆತ್ಮ ಆಗಿದೆ, ಅದು ಈ ಶರೀರೂಪಿ ವಸ್ತ್ರವನ್ನು ತಗೊಂಡು ನಾಟಕ ಮಂಚದಲ್ಲಿ ಪಾತ್ರವನ್ನ ಮಾಡ್ತಾ ಇದೆ. ये दुनिया एक रंगमंच है, ಈ ಪ್ರಪಂಚ ಒಂದು ನಾಟ್ಯ ಮಂಚ ಆಗಿದೆ. तो आत्मा रूपी पार्टधारी को अपने पार्ट का पता तो होना चाहिए। ಮತ್ತೆ ಆತ್ಮರೂಪಿ ಪಾತ್ರನಿಗೆ ತಮ್ಮ ಪಾತ್ರದ ಬಗ್ಗೆ ಆದ್ರೂ ಗೊತ್ತಿರ್ಬೇಕಲ್ವಾ? नहीं होना चाहिए, ಗೊತ್ತಾಗಿರ್ಬಾರ್ದಾ? पता होना चाहिए। ಗೊತ್ತಿರ್ಬೇಕಾಗಿದೆ. लेकिन आत्मा इतनी तमो प्रधान बन गई है ಆದ್ರೆ ಆತ್ಮ ಇಷ್ಟೊಂದು ಜಾಸ್ತಿ ತಮೋಪ್ರಧಾನ ಆಗ್ಬಿಟ್ಟಿದೆ, अपने को देह समझने के कारण, ಸ್ವಯಂನ ದೇಹ ಅಂತ ತಿಳ್ಕೊಳ್ಳೋ ಕಾರಣದಿಂದ तो सब भूले बैठे हैं। ಎಲ್ಲರೂ ಎಲ್ಲ ಮರ್ತ್ ಬಿಟ್ಟಿದ್ದಾರೆ. किसी को कुछ पता नहीं। ಯಾರಿಗೂ ಏನೂ ಗೊತ್ತೇ ಇಲ್ಲ. अभी बाप आकर के कहते हैं बच्चे तुम ಇವಾಗ ತಂದೆ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಏನಂತ ಮಕ್ಕಳೇ, अर्जुन हो, ನೀವೇ ಅರ್ಜುನರಾಗಿದ್ದೀರಾ, पुरुषार्थ का अर्जन करने वाले। ಪುರುಷಾರ್ಥದ ಅರ್ಜನೆಯನ್ನ ಮಾಡುವಂತವ್ರು. एक अर्जुन को आकर के ज्ञान नहीं दिया था।
ಯಾವುದೇ ಒಬ್ಬ ಅರ್ಜುನನಿಗೆ ಬಂದ್ಬಿಟ್ಟು ಜ್ಞಾನವನ್ನು ಕೊಟ್ಟಿರಲಿಲ್ಲ. उससे सारी सृष्टि का उद्धार नहीं होता है. ಅವರಿಂದ ಒಬ್ಬರಿಂದನೇ ಇಡೀ ಸೃಷ್ಟಿಯ ಉದ್ಧಾರ ಆಗೋದಿಲ್ಲ. तुम सब अर्जुन हो. ನೀವೆಲ್ಲರೂ ಅರ್ಜುನರಾಗಿದ್ದೀರಾ. तुम्हारा ये शरीर रूपी रथ है. ಇದು ನಿಮ್ಮ ಶರೀರೂಪಿ ರಥ ಆಗಿದೆ. इस शरीर रूपी रथ में तुम परमात्मा बाप को याद करते हो. ಈ ಶರೀರೂಪಿ ರಥದಲ್ಲಿ ನೀವು ಪರಮಾತ್ಮ ತಂದೆಯನ್ನ ನೆನ್ಪು ಮಾಡ್ತೀರಾ. तो परमात्मा बाप के बुद्धि रूपी हाथ में तुमने अपनी लगाम दी हुई है. ಮತ್ತೆ ಪರಮಾತ್ಮನ ಬುದ್ಧಿರೂಪಿ ಕೈಯಲ್ಲಿ ನೀವು ನಿಮ್ಮ ಕಡಿವಾಣವನ್ನ ಕೊಟ್ಬಿಟ್ಟಿದ್ದೀರಾ. इस शरीर रूपी रथ को चलाओ. ಈ ಶರೀರೂಪಿ ರಥವನ್ನ ನೀವು ನಡೆಸಿ. नहीं तो ये विषय विकारों में गिर करके खलास हो जाएगा. ಇಲ್ಲದ್ರೆ ಇದು ವಿಷಯ ವಿಕಾರದಲ್ಲಿ ಬಿದ್ಬಿಟ್ಟು ನಷ್ಟ ಆಗೋಗ್ಬಿಡುತ್ತೆ. तो सब अर्जुन है. ಮತ್ತೆ ಎಲ್ಲರೂ ಅರ್ಜುನರೇ ಆಗಿದ್ದಾರೆ. उन अर्जुनों को भगवान अब बता रहे हैं रास्ता ಮತ್ತೆ ಈ ಅರ್ಜುನರಿಗೆ ಇವಾಗ ಭಗವಂತ ಬಂದ್ಬಿಟ್ಟು ದಾರಿಯನ್ನ ಹೇಳ್ತಾ ಇದ್ದಾರೆ. कि कैसे तुम नर अर्जुन से नारायण बनो और नारी द्रौपदी. ಅಂದ್ರೆ ಯಾವ ರೀತಿ ನೀವು ನರ ಅರ್ಜುನನಿಂದ ನಾರಾಯಣ ಆಗ್ತೀರಾ ಮತ್ತೆ ನಾರಿಯಿಂದ ದ್ರೌಪದಿಯರು लक्ष्मी बने. ಲಕ್ಷ್ಮಿ ಆಗ್ತೀರಾ. ಓಂ ಶಾಂತಿ. ಇವತ್ತಿಂದು ಸೆಲೆಕ್ಟೆಡ್ ಪಾಯಿಂಟ್ ನಂಬರ್ ಆಗಿತ್ತು 3500. ಓಂ ಶಾಂತಿ.